ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಈ ಸೆಷನ್ ಒಳಗೆ ಸಾಫ್ಟ್ವೇರ್ ಇಂಡಸ್ಟ್ರಿ ಒಳಗೆ ಯಾವ ಥರ ಪೇಸ್, ಪರ್ಕ್ಸ್ ಅಥವಾ ಸ್ಯಾಲ್ರಿ ಪ್ಯಾಕೇಜ್ ಇರುತ್ತೆ, ಆಮೇಲೆ ಅದ್ರದ್ದು ರೇಂಜ್ ಏನೈತಿ, ಆಮೇಲೆ ಆ ರೇಂಜ್ದೊಳಗೆ ನೀವು ಒಂದು ಅಬ್ಸರ್ವ್ ಮಾಡ್ತೀರಿ ಏನಂದ್ರೆ ಕೆಲವೊಬ್ರಿಗೆ ಭಾಳ ಕಡಿಮೆ ಸ್ಯಾಲ್ರಿ ಇರ್ತೈತಿ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಸಹಿತ ಕೆಲವೊಬ್ರಿಗೆ ಭಾಳ ಜಾಸ್ತಿ ಇರುತ್ತೆ. ಸೊ ಆನ್ ವಾಟ್ ಬೇಸಸ್ ಈ ಥರ ಒಂದು ಪೇ ಡಿಸ್ಪ್ಯಾರಿಟಿ ಇರುತ್ತೆ ಅಥವಾ ಈ ರೇಂಜ್ ಯಾಕಿಷ್ಟು ಹೆಚ್ಚು ಕಡಿಮೆ ಇರುತ್ತೆ, ಆಮೇಲೆ ನೀವೇನಾರ ಹೈಯರ್ ಪೇಗೆ ಹೋಗಬೇಕು ಅಂದರೆ ಯಾವ ಥರ ಅದನ್ನು ನೋಡಬೇಕು ಅನ್ನೋದು. ಈ ಪೇ ಆ್ಯಂಡ್ ಪರ್ಕ್ಸ್ ಬಗ್ಗೆ ನೀವು ಸುಮಾರು ನ್ಯೂಸ್ ಪೇಪರ್ನಾಗ ನೋಡಿರ್ತೀರಿ. ಏನಂದ್ರೆ ಬಾಯ್ ಫ್ರಮ್ ದಿಸ್ ಕಾಲೇಜ್ ಗಾಟ್ ಒನ್ CR ಪ್ಯಾಕೇಜ್ ಅಥವಾ 1.5 CR ಪ್ಯಾಕೇಜ್. ಸ್ಪೆಷಲಿ ಟಾಪ್ ಕಾಲೇಜ್ ಯೂನಿವರ್ಸಿಟಿಯಿಂದ ಇಂಡಿಯನ್ ನ್ಯೂಸ್ ಪೇಪರ್ ಹೆಡ್ಲೈನ್ದಾಗ ಬಂದುಬಿಡುತ್ತೆ, ಫಸ್ಟ್ ಪೇಜ್ನಾಗ ಬರುತ್ತೆ, ಬಾಯ್ ಫ್ರಮ್ ದಿಸ್ ಯೂನಿವರ್ಸಿಟಿ ಆರ್ ಕಾಲೇಜ್ ಈಸ್ ಗೆಟ್ಟಿಂಗ್ 1 CR ಪ್ಯಾಕೇಜ್. ಸೊ ಆದರೆ ಇಲ್ಲಿ ನಿಮ್ಮ ಆಜು ಬಾಜು ಕೇಳ್ತೀರಿ ನಿಮ್ಮ ದೋಸ್ತರಿಗೆ, ಇವರಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ, ಜಾಬ್ ಸಿಕ್ಕೈತೆ ಅಂತ ಹೇಳ್ತಾರೆ. ಎಷ್ಟು ಪೇ ಸಿಕ್ಕೈತಪ್ಪ ಅಂದ್ರೆ ದೇ ವಿಲ್ ಸೇ 3 lakhs 4 lakhs ಅಥವಾ 5 lakhs. ಸೊ ವೈ ಈಸ್ ದ್ಯಾಟ್ ಸಂಬಡಿ ಗೆಟ್ಸ್ 5 lakhs ವರ್ಸಸ್ ಸಂಬಡಿ ಗೆಟ್ಸ್ 1 CR? ಈ ಪೇ ಬಗ್ಗೆ ಭಾಳಷ್ಟು ಇದೈತಿ, ಗೊಂದಲ ಐತಿ, ಕನ್ಫ್ಯೂಷನ್ ಐತಿ. ಆಮೇಲೆ ಸಮಾಜದಾಗೂ ಹೆಂಗೈತೆ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಇವ್ರಿಗೆ ಭಾಳ ಸ್ಯಾಲ್ರಿ ಇರುತ್ತಂತ ಆ ಥರನ ಕಲ್ಪನೆ ಐತಿ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಬಿಗ್ ಪಿಕ್ಚರ್ ನಾವು ಈ ಸೆಷನ್ದಾಗ ನೋಡೋಣ. ಸೊ ಪೇ ರೇಂಜ್ ಏನಿದೆ ಅಂತಂದು, ಪೇ ರೇಂಜ್ ನೋಡ್ರಿ, ಇಂಡಿಯಾ ಒಳಗೆ ನೀವು ತೊಗೊಂಡ್ರಿ ಅಂದ್ರೆ ಕೆಲವೊಬ್ಬರಿಗೆಲ್ಲ ಆ್ಯಸ್ ಅ ಫ್ರೆಷರ್ಸ್ ಜಾಯ್ನ್ ಆಗ್ತಾರಲ್ಲ, ಅಂದ್ರೆ ಪರ್ ಆ್ಯನಮ್ ಹೇಳತ್ತೇನೆ ನಾನು ನಿಮಗೆ. ಪರ್ ಆ್ಯನಮ್ 2 to 3 lakhsದಿಂದನೂ ಶುರು ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ ಸೇ ಪರ್ ಮಂತ್ ಒಂದು 15,000 20,000 ರೂಪಾಯಿ ಆ ರೀತಿಯೂ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನೀವು ಪ್ರಾಡಕ್ಟ್ ಕಂಪ್ನೀಸ್ಗೆ ಹೋದ್ರಿ ಅಂದರೆ 18 lakhs to 20-24 lakhs ಮಟನೂ ಹೋಗುತ್ತೆ. ಇದು ಇಂಡಿಯಾದಾಗಿದ್ರೆ. ಇನ್ ಕೇಸ್ ಅವ್ರಿಗೆ ಏನಾರ ಡೈರೆಕ್ಟ್ ಲಂಡನ್ ಅಥವಾ ಕೆನಡಾ ಬೇರೆ ಕಡೆದು ಆಫರ್ ಸಿಕ್ತಂದ್ರೆ ಡೈರೆಕ್ಟಿಗೆ US ಆಫರ್ ಸಿಗಲ್ಲ, ಯಾಕಂದ್ರೆ US ದವರು ವೀಸಾ ಕೊಡೋಂಗಿಲ್ಲ ಈಗ ಮೊದಲಿನಂಗೆ. ಸೊ ಅವ್ರಿಗೆ ಡೈರೆಕ್ಟ್ US ಹೋಗಕ್ಕೆ ಬರೋಂಗಿಲ್ಲ. ದೇ ಐದರ್ ಗೋ ಟು ಲಂಡನ್ ಆರ್ ಅದರ್ ಕಂಟ್ರೀಸ್ ಆ್ಯಂಡ್ ಅಲ್ಲಿಂದ ಮುಂದೆ US H1B ಲಾಟ್ರಿ ಅಪ್ಲೈ ಮಾಡಿ US ಹೋಗಕ್ಕೆ ಸಿಗುತ್ತೆ. ಸೊ ಆ ಥರ ಆಯ್ತಂದ್ರೆ ಅವ್ರಿಗೆ ಸೇ 100K USD ಅಂತಂದರೆ ಆಲ್ಮೋಸ್ಟ್ ಸೇ 80 to 84 lakhs ಆಗುತ್ತೆ. ಆಮೇಲೆ ಅರೌಂಡ್ 200K ಸಿಕ್ಕರೆ ಅರೌಂಡ್ 1.5K ಆಗುತ್ತೆ. ಸೊ ಇವೇನು ಫಾರನ್ದೇನದು ನಮ್ಮ ನ್ಯೂಸ್ ಪೇಪರ್ನಾಗ ಬರುತ್ತಲ್ಲ 1 CR ಪ್ಯಾಕೇಜ್ ಅಂತಂದು, ಅವೆಲ್ಲ ಏನಂದ್ರೆ ಅವು ಇಂಡಿಯಾದಾಗಿರಲ್ಲ ಜಾಬ್, ಅವ್ರಿಗೆ ಡೈರೆಕ್ಟ್ ಲಂಡನ್ ಅಥವಾ ಕೆನಡಾದಾಗ. ಅಲ್ಲಿ ಎಂಟ್ರಿ ಲೆವೆಲ್ದಾಗ ಯೂಶ್ವಲಿ ಏನಂದ್ರೆ 80K $80,000 ಇರುತ್ತೆ ರೀ ಎಂಟ್ರಿ ಲೆವೆಲ್ ಜಾಬ್. ಬಟ್ ಅದನ್ನೇನು ಮಾಡ್ತಾರೆ, ಸ್ಟಾಕ್ಸ್ ಬೋನಸ್ ಇದಂತ ಹಾಕಿ ಅದನ್ನು 100, 120 ಅಥವಾ 140K ಮಟ್ಟ ಒಯ್ತಾರೆ. ಸೊ ಅವಾಗ ಅದು ಆನ್ ಪೇಪರ್ ಇಟ್ ಲುಕ್ಸ್ ಇದು ಬಿಗ್ ಅಮೌಂಟ್ ಆ ಥರ ಆಗುತ್ತೆ. ಆಮೇಲೆ ಇನ್ನು ಕೆಲವೊಂದು ಕಡೆ ಇಲ್ಲಿ ಈಗ ನೀವು ಇದಕ್ಕೆ ಹೋದ್ರಿ ಸರ್ವಿಸ್ ಇಂಡಸ್ಟ್ರಿ ಅಂದರೆ ಈಗ ಇಂಡಿಯಾದೇನು IT ಸರ್ವಿಸಸ್ ಕಂಪ್ನೀಸ್ ಅದಾವ, ಇನ್ಫೋಸಿಸ್ ಇರ್ಬೋದು, HCL, ವಿಪ್ರೋ, TCS. ಸೊ ಅವ್ರದ್ದೆಲ್ಲ ಏನಂತಂದ್ರೆ ದೇ ಆರ್ ಸಮ್ವೇರ್ ಹಿಯರ್. ಸೊ ಇಲ್ಲಿ ಸಮಥಿಂಗ್ ಲೈಕ್ 4 to 6 lakhs ಈ ರೇಂಜ್ನ್ಯಾಗ ಅವರೆಲ್ಲ ಬರ್ತಾರೆ ಇಲ್ಲಿ ಸರ್ವಿಸ್ ಕಂಪ್ನೀಸ್. ಅದಕ್ಕಿಂತ ಭಾಳ ಸಣ್ಣ ಕಂಪ್ನಿಗೆ ಕೆಲವೊಂದೀಗ IT ಸರ್ವಿಸಸ್ ಒಳಗನ ಸಣ್ಣ ಕಂಪ್ನಿನೂ ಅದಾವೆ, ಅವ್ರದ್ದೆಲ್ಲ ಏನಾಗುತ್ತೆ ಇಲ್ಲಿ ಬರುತ್ತೆ. ಆಮೇಲೆ ಈಗ ಇಂಡಿಯಾದಾಗೂ ಪ್ರಾಡಕ್ಟ್ ಕಂಪ್ನೀಸ್ ಬರೋಕ್ಕೆ ಶುರು ಆಗ್ಯಾವ. ಈಗ ಸ್ವಿಗ್ಗಿ ಇರ್ಬೋದು, ಝೊಮ್ಯಾಟೊ, ಕ್ರೆಡ್, ಈ ಥರ ಪ್ರಾಡಕ್ಟ್ ಕಂಪ್ನೀಸ್ ಇಲ್ಲೂ ಈಗ ಗ್ರೋ ಆಗ್ತಾವೆ. ಸೊ ದೇ ವಿಲ್ ಪೇ ಮೋರ್ ದೆನ್ ದ ಸರ್ವಿಸ್. ಸೊ ದೇ ವಿಲ್ ಬಿ ಸಮ್ವೇರ್ ಹಿಯರ್, ಅವ್ರು ಇಲ್ಲಿಗೆ ಪೇ ಮಾಡಾಕ್ತಾರೆ. ಸೊ ಯಾವ ಬೇಸಸ್ ಮ್ಯಾಗ ಇದು ಡಿಸೈಡ್ ಆಗುತ್ತೆ ಅಂದ್ರೆ ಏನು ಡಿಫ್ರೆನ್ಸ್ ಇರುತ್ತೆ, ಇದನ್ನೆಲ್ಲ ನಾವು ತಿಳ್ಕೊಂಡು ನೋಡೋಣ. ಆಮೇಲೆ ಆ್ಯಸ್ ಅ ಕ್ಯಾಂಪಸ್ ಆಗಲಿಲ್ಲ, ಆಫ್ ಕ್ಯಾಂಪಸ್ ಆಯಿತು, ಅವಾಗ ನೀವು ಹೆಂಗೆ ಇಲ್ಲಿ ಟ್ರೈ ಮಾಡ್ಬೋದು ಅಂತ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು. ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾನು ನಿಮಗೊಂದು ಎನಾಲಜಿ ಅಥವಾ ಉದಾಹರಣೆ ಕೊಡ್ತೀನಿ, ಬೇರೆ ಫೀಲ್ಡ್ದು ಕೊಡ್ತೀನಿ, ಅದಾದಮೇಲೆ ಸಾಫ್ಟ್ವೇರ್ದು ಅರ್ಥ ಮಾಡ್ಕೊಂಡು. ಈಗ ನೀವು ಮೆಡಿಕಲ್ ಫೀಲ್ಡ್, ಯಾಕಂದ್ರೆ ನಾವೆಲ್ಲರೂ ಏನಂದ್ರೆ ಒಂದು ಸಮಯದಾಗ ನಾವು ಹಾಸ್ಪಿಟಲ್ಗೆ ಹೋಗೇವಿ ಅಥವಾ ಡಾಕ್ಟರ್ ಕಡೆ ಹೋಗಿರ್ತೀವಿ. ಮೆಡಿಕಲ್ ಫೀಲ್ಡ್ನಾಗ ನೋಡ್ರಿ, ನರ್ಸ್ ಇರ್ತಾರೆ, ಆಮೇಲೆ ಡಾಕ್ಟರ್ ಇರ್ತಾರೆ, ಆಮೇಲೆ ಸರ್ಜನ್ ಇರ್ತಾರೆ. ನರ್ಸ್ 1 ಮಂತ್ನಾಗ ಅವ್ರು ಎಷ್ಟು ಗಳಿಸ್ಬೋದು ಸ್ಯಾಲ್ರಿ ಅಥವಾ ಅವ್ರು ಎಷ್ಟು ಅರ್ನ್ ಮಾಡ್ಬೋದು ವರ್ಸಸ್ ಡಾಕ್ಟರ್ ಎಷ್ಟು ಮಾಡ್ಬೋದು ವರ್ಸಸ್ ಸರ್ಜನ್ ಎಷ್ಟು ಮಾಡ್ಬೋದು. ಇನ್ ಕೇಸ್ ಅವ್ರು ಏನಾರ ಇನ್ನೊಂದು ಹಾಸ್ಪಿಟಲ್ನಾಗ ಎಂಪ್ಲಾಯ್ ಆಗಿದ್ರಂದ್ರೆ ನರ್ಸದು ಪರ್ ಮಂತ್ ಸ್ಯಾಲ್ರಿ ಎಷ್ಟಿರುತ್ತೆ, ಡಾಕ್ಟರ್ದು ಎಷ್ಟಿರುತ್ತೆ, ಸರ್ಜನ್ದು ಎಷ್ಟಿರುತ್ತೆ, ಅದನ್ನು ಅಬ್ಸರ್ವ್ ಮಾಡಿರಿ. ಅದೇ ರೀತಿ ನೀವು ಬೇರೆ ಸಿವಿಲ್ ಇಂಜಿನಿಯರಿಂಗ್ನಾಗ ಹೋಗ್ರಿ ಅಥವಾ ಇನ್ನು ವೇರಿಯಸ್ ಫೀಲ್ಡ್ನಾಗ ಹೋಗ್ರಿ, ಅದ್ರೊಳಗೆ ವೇರಿಯಸ್ ರೋಲ್ಸ್ ಇರ್ತಾವಲ್ಲ, ಆ ರೋಲ್ಸ್ನಾಗ ಪೇ ಡಿಸ್ಪ್ಯಾರಿಟಿ ಇರುತ್ತೆ. ಸೊ ಆ ಪೇ ಡಿಸ್ಪ್ಯಾರಿಟಿ ಹೆಂಗೆ ವೇರಿ ಆಗುತ್ತೆ. ಅಲ್ಲಿ ಏನದು ಕಾನ್ಸೆಪ್ಟ್ಸ್ ಪ್ರಿನ್ಸಿಪಲ್ ಅದಾವಲ್ಲ, ದ ಸೇಮ್ ಪ್ರಿನ್ಸಿಪಲ್ಸ್ ಆರ್ ಅಪ್ಲೈಡ್ ಆಲ್ಸೋ ಟು ದ ಇದು ಸಾಫ್ಟ್ವೇರ್ ಇಂಡಸ್ಟ್ರಿ. ಇದನ್ನು ನೀವೊಂದು ಗ್ರಾಫ್ನಾಗ ಅರ್ಥ ಮಾಡ್ಕೋಬೋದು.
ಸೊ ಈ ಗ್ರಾಫ್ನ ಏನಂತೀನಿ ಅಂದರೆ ಟೈಮ್ ಟು ಲರ್ನ್ ದ ಸ್ಕಿಲ್ ಆ್ಯಂಡ್ ಪೇ. ಯಾವ ಸ್ಕಿಲ್ ಅಥವಾ ಯಾವ ಕೆಲಸ ನಾವು ಕಲಿಯೋಕೆ ಜಾಸ್ತಿ ಟೈಮ್ ತೊಗೊಳ್ತೈತಿ, ಜಾಸ್ತಿ ಅದಕ್ಕೆ ಶ್ರಮ ಹತ್ತುತ್ತಾ ಅಥವಾ ದುಡ್ಡು ಖರ್ಚಾಗುತ್ತಲ್ಲ, ಅವಾಗ ಏನಾಗುತ್ತೆ, ಇಷ್ಟು ಲಾಂಗ್ ಜರ್ನಿ ಇರ್ತೈತಿ. ಈಗ ನೋಡ್ರಿ, ಒಬ್ಬ MBBS ಡಾಕ್ಟರ್ ಆಗಕ್ಕನ 6-6.5 ವರ್ಷ ಆಗುತ್ತೆ. ಅದಾದ್ಮ್ಯಾಗ ಅವರು PG ಮಾಡಿ ಸರ್ಜನ್ ಆಗಕ್ಕಂದ್ರೆ ಆಲ್ಮೋಸ್ಟ್ ಏನು 8-9 ವರ್ಷ ಆಗುತ್ತೆ, ಕರೆಕ್ಟಾ? ಅದೇ ರೀತಿ ಬೇರೆ ಫೀಲ್ಡ್ದಾಗನು ನೀವು ಏನಾರು ಒಂದು ಸಾಧಿಸಬೇಕು, ಮ್ಯೂಸಿಕ್ ಫೀಲ್ಡ್ ಇರ್ಬೋದು, ಸ್ಪೋರ್ಟ್ಸ್ ಫೀಲ್ಡ್ ಇರ್ಬೋದು, ಅವೆಲ್ಲ ಫೀಲ್ಡ್ನಾಗ ನೀವು ಏನಾರು ಒಂದು ಟ್ಯಾಲೆಂಟೆಡ್ ಪರ್ಸನ್ ಆಗಬೇಕು ಆ ಫೀಲ್ಡ್ನಾಗ ಅಂದ್ರೆ 8 to 9 ಇಯರ್ಸ್ ಸ್ಟ್ರಗಲ್ ಇದ್ದೇ ಇರ್ತೈತಿ. ಸೊ ಅಂಥವ್ರು ಎಲ್ಲ ಸ್ಕಿಲ್ ಒಳಗೆ ಏನಾಗುತ್ತೆ, ಭಾಳಷ್ಟು ಜನ ಇಲ್ಲಿ ಮಟ್ಟ ಹೋಗಿ ರೀಚ್ ಆಗಲ್ಲ. ಅವ್ರೇನು ಮಾಡ್ತಾರೆ, ಇಲ್ಲೇ ಗಿವ್ ಅಪ್ ಮಾಡ್ತಾರೆ ಅಥವಾ ಸ್ಟಾಪ್ ಮಾಡ್ತಾರೆ ಅಲ್ಲಿಗೆ. ಆಮೇಲೆ ಎಷ್ಟೋ ಜನ ಏನಂದ್ರೆ ಅಷ್ಟು ಲಾಂಗ್ ಜರ್ನಿ ಐತೆ ಅಂತ ಹೇಳಿ ಆ ಜರ್ನಿನೂ ಶುರು ಮಾಡಲ್ಲ. ನಾವೇನು ಮಾಡ್ತೀವಿ, ಅತಿ ಕಡಿಮೆ ಸಮಯ ಇಲ್ಲೇ ಇಷ್ಟೇ 1 ವರ್ಷ 2 ವರ್ಷನಾಗ ಏನಾರು ಮುಗಿಸೋದಿದ್ರೆ ನೋಡ್ಬೇಕಂತೀವಿ. ಅವಾಗೇನಾಗುತ್ತೆ, ಆಟೋಮೆಟಿಕ್ಲಿ ನಿಮ್ಮದು ಪೇ ರೇಂಜ್ ಕಡಿಮೆ ಆಗುತ್ತೆ. ಸೊ ಎನಿ ಸ್ಕಿಲ್ ಆರ್ ಎನಿ ವರ್ಕ್ ಅದನ್ನು ಲರ್ನ್ ಮಾಡೋಕೆ ನಿಮಗೆ ಭಾಳ ಟೈಮ್ ತೊಗೊಳ್ತಿತ್ತಂದ್ರೆ ಅದನ್ನು ಮಾಡುವಂಥವ್ರ ಜನಸಂಖ್ಯೆ ಕಡಿಮೆ ಇರುತ್ತೆ, ಅವ್ರು ಮಾಡುವಂಥವ್ರ ಪಾಪ್ಯುಲೇಷನ್ ಕಡಿಮೆ ಇರುತ್ತೆ ಆಟೋಮೆಟಿಕ್ಲಿ. ಆಮೇಲೆ ಅದ್ರ ಬಗ್ಗೆ ಡಿಮಾಂಡ್ ಇತ್ತಂದ್ರೆ ಆಟೋಮೆಟಿಕ್ಲಿ ಅವಾಗ ಏನಾಗುತ್ತೆ, ಆ ಫೀಲ್ಡ್ನ್ಯಾಗ ನಿಮ್ಮದು ಅರ್ನಿಂಗ್ ಅಥವಾ ಪೇ ಜಾಸ್ತಿ ಆಗುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ಗ್ರಾಫ್. ಸೆಕೆಂಡ್ ಗ್ರಾಫ್ ಏನಂದ್ರೆ ವಿತ್ ಎಕ್ಸ್ಪೀರಿಯನ್ಸ್. ಈಗ ನೋಡಿರಿ, ಕೆಲವೊಬ್ಬರು ಲಾಯರ್ಸ್ಗೆ ಅದು ಇನಿಷಿಯಲ್ ಇಯರ್ಸ್ ಕಷ್ಟ ಇರುತ್ತೆ, ಈವನ್ ಡಾಕ್ಟರ್ಸ್ ಆಲ್ಸೋ ಇನಿಷಿಯಲ್ ಇಯರ್ ದೇ ಸ್ಟ್ರಗಲ್. ಬಟ್ ಅವ್ರಿಗೆ ಒಂದು 10-20 ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೆ ಆ ಅನುಭವ ಮ್ಯಾಗ ಆಟೋಮೆಟಿಕ್ಲಿ ಅವ್ರ ಪೇ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಇದು ಒಂದು ಅನಾಲಜಿ ನೆನಪಿಟ್ಕೋರಿ. ಸೆಕೆಂಡ್ ಏನಂತಂದ್ರೆ ಇಂಜಿನಿಯರಿಂಗ್. ನೋಡ್ರಿ, ಈಗ IIT ಒಳಗೂ ಅವರು 4 ವರ್ಷ ಕಲಿತಾರೆ, ಬೇರೆ ಕಾಲೇಜ್ನಾಗೂ 4 ವರ್ಷ ಕಲಿತಾರೆ. ಸೊ ವಾಟ್ ಈಸ್ ದ್ಯಾಟ್ ವಿಚ್ ಇಸ್ ಡಿಫ್ರೆಂಟ್ ಏನಂತಂದ್ರೆ ರೀ, ಇಟ್ ಈಸ್ ಬೇಸಿಕ್ಲಿ ದ ಸ್ಕಿಲ್ ಗ್ರಾಫ್ ಅಂತೀವಿ ನಾವು. ಸ್ಕಿಲ್ ಗ್ರಾಫ್ ಹೆಂಗೆ ಅಂತಂದ್ರೆ, ಈಗ ಒಬ್ಬೊಬ್ಬರಿಗೆ ಇಂಜಿನಿಯರಿಂಗ್ ಮುಗಿಸಿರ್ತಾರೆ, ಅವ್ರು 4 ವರ್ಷ ಕಲ್ತಿರ್ತಾರೆ. ಬಟ್ ಅವ್ರದ್ದು ಈಗ ಟೋಟಲ್ ನಮಗೆ ಈಗ ಇಂಡಸ್ಟ್ರಿಗೆ ಇಷ್ಟು ಸ್ಕಿಲ್ ಬೇಕಂದ್ರೆ ಅವ್ರ ಹತ್ರ ಇಷ್ಟ ಸ್ಕಿಲ್ ಇರುತ್ತೆ. ಆಮೇಲೆ ಎಷ್ಟೋ ಮಂದಿ ಇಂಜಿನಿಯರಿಂಗ್ ಆದಮೇಲೆ ಅದರೊಳಗೆ 10-20% ಜನರು ಕೋಡಿಂಗ್ ಬರುತ್ತೆ, ಇನ್ನು ಉಳಿದ ಜನರು ಕೋಡಿಂಗ್ ಬರೋಲ್ಲ. ಅವ್ರಿಗೆ ಮತ್ತೆ ಕಂಪ್ನಿ ಜಾಯ್ನ್ ಆದಮೇಲೆ ಟ್ರೈನಿಂಗ್ ಕೊಡಬೇಕಾಗ್ತೈತೆ ಅವರಿಗೆ. ಆಮೇಲೆ ಅವ್ರು ಕೋಡಿಂಗ್ ಕಲಿತಾರೆ, ಆಮೇಲೆ ಅವ್ರು ಕಾನ್ಸೆಪ್ಟ್ಸ್ ಕಲಿತಾರೆ. ಬಟ್ ಕೆಲವೊಂದು ಒಳ್ಳೆ ಕಾಲೇಜ್ಗೆ ಹೋದಾಗ ಆ ಹುಡುಗರು ಆಲ್ರೆಡಿ ಕೋಡಿಂಗ್ ಬರ್ತಿರ್ತೈತಿ, ಅವ್ರು ಪ್ರಾಜೆಕ್ಟ್ಸ್ ಕಲ್ತಿರ್ತಾರೆ, ಅವ್ರು ಭಾಳಷ್ಟು ಗಿಟ್ಹಬ್ನಾಗ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ. ಸೊ ದೇ ಆರ್ ಆಲ್ರೆಡಿ ಹಿಯರ್. ಎರಡನೇದು ದೇರ್ ಎಬಿಲಿಟಿ ಟು ಲರ್ನ್. ಈಗ ಫಾರ್ ಎಕ್ಸಾಂಪಲ್ ಈ ಟಾಪ್ ಕಾಲೇಜದ ಹುಡುಗರು ಇರ್ತಾರಲ್ಲ, ನಾವು ಅವ್ರಿಗೆ ಕಂಪ್ನಿ ಜಾಯಿನ್ ಆದ್ಮ್ಯಾಗ 1 ತಿಂಗಳು 2 ತಿಂಗಳದಾಗ ನಾವೇನವ್ರಿಗೆ ಜೊತೆ ಮಾತಾಡ್ತೀವಿ, ಇಂಟ್ರಾಕ್ಷನ್ಸ್ ಆಗುತ್ತೆ, ಮೀಟಿಂಗ್ಸ್ ಆಗ್ತಾವೆ, ಸ್ವಲ್ಪ ಟ್ರೈನಿಂಗ್ ಅವಾಗ ಕೊಡ್ತೀವಿ. ಅದ್ರ ಮ್ಯಾಗ ಅವ್ರು ಪಿಕಪ್ ಮಾಡಿ ಸೆಲ್ಫ್ ಸ್ಟಡಿ ಮಾಡಿ ದೇ ವಿಲ್ ಇಮಿಡಿಯೇಟ್ಲಿ ಬಿ ವೆರಿ ಪ್ರೊಡಕ್ಟಿವ್. ಸೊ ಅಂದ್ರೆ ಅವ್ರದ್ದು ಏನಾಗಿರ್ತೈತೆ ಅಂದ್ರೆ ಆ 10th ಹಿಡಿದು ಹಾರ್ಡ್ ವರ್ಕ್ ಮಾಡೋದು, ಕುಂತು ಓದೋದು, ಆಮೇಲೆ ಇನ್ಫಾರ್ಮೇಷನ್ ಅಬ್ಸಾರ್ವ್ ಮಾಡ್ಕೋದು, ಅದನ್ನು ಅರ್ಥ ಮಾಡ್ಕೊಳ್ಳೋದು. ಆ ರೇಟ್ ಅವ್ರು ಏನಂದ್ರೆ ಒಂದು 2-3 ತಾಸು ಕುಂತ್ರಂದ್ರೆ 10 ತಾಸು ಕಂಟೆಂಟ್ ದೇ ಕ್ಯಾನ್ ಅಬ್ಸಾರ್ವ್. ಸೊ ಆ ಕೆಪಾಸಿಟಿ ಬೆಳೆದಿರ್ತೈತೆ ಅವ್ರ ಹತ್ರ. ಹಿಂಗಾಗೇ ಅವ್ರು ಏನಾಗಿರ್ತಾರೆ, ಸೆಕೆಂಡ್ ಇಯರ್ ಚಲೋ ಮಾಡಿರ್ತಾರೆ, ಎಂಟ್ರೆನ್ಸ್ ಮಾಡಿ ಚಲೋ ಕಾಲೇಜ್ಗೆ ಹೋಗಿರ್ತಾರೆ. ಅಲ್ಲಿ ಏನಾಗಿರ್ತೈತಿ, ಅಲ್ಲಿ ಅವ್ರ ಸಿಲೆಬಸ್ ವಾಸ್ಟ್ ಇರುತ್ತೆ. IIT NITದಾಗ ದೇ ಗೋ ವೆರಿ ಡೀಪ್ ಇನ್ ಟು ಟೆಕ್ನಿಕಲ್ ಸಬ್ಜೆಕ್ಟ್ಸ್. ಸೊ ಅದನ್ನು ಅಬ್ಸರ್ವ್ ಮಾಡಿರ್ತಾರೆ. ಅವ್ರದ್ದು ಲರ್ನಿಂಗ್ ಎಬಿಲಿಟಿ ಮತ್ತು ಅದನ್ನು ಕಮ್ಯುನಿಕೇಟ್ ಮಾಡೋ ಎಬಿಲಿಟಿ ಇಂಪ್ರೂವ್ ಆಕೊಂತ ಹೋಗಿರುತ್ತೆ. ಸೊ ಅದರಿಂದ ಏನಾಗುತ್ತೆ, ವೆನ್ ಸಂಬಡಿ ಫ್ರಮ್ ದ್ಯಾಟ್ ಕಾಲೇಜ್ ಇಸ್ ಕಮಿಂಗ್, ದೇ ಆರ್ ರಿಯಲಿ ಹಿಯರ್. ಮತ್ತು ಅವರು ಒಳಗೆ ಬಂದ ಮೇಲೂ ಸದ್ಯಕ್ಕೆ ವೆರಿ ಫಾಸ್ಟಾಗಿ ವಿತಿನ್ ಫ್ಯೂ ಮಂತ್ಸ್ ಅಲ್ಲ, ದೇ ವಿಲ್ ಬಿಕಮ್ ವೆರಿ ಪ್ರೊಡಕ್ಟಿವ್. ಎಲ್ಲ ಸಿಸ್ಟಮ್ ಅರ್ಥ ಮಾಡ್ಕೋತಾರೆ. ಕಾಂಪ್ಲೆಕ್ಸ್ ಸಿಸ್ಟಮ್ ಇದ್ದರೂ ಅವ್ರಿಗೇನು ಕಾಂಪ್ಲೆಕ್ಸಿಟಿ ತ್ರಾಸಾಗಂಗಿಲ್ಲ. ಅವರು ಮಲ್ಟಿಪಲ್ ಪ್ಯಾರಾಮೀಟರ್ಸ್ ಇದ್ದಂಥ ಸೊಲ್ಯೂಷನ್ ಆಗಲಿ, ಸಿಸ್ಟಮ್ ಆಗಲಿ, ಅದನ್ನು ಇಮಿಡಿಯೇಟಾಗಿ ಗ್ರಾಸ್ ಮಾಡ್ತಾರೆ. ಹೀಗಾಗಿ ಇಲ್ಲಿ ಬಂದಂಥ ಹುಡುಗರಿಗೆ ಕಂಪ್ನೀಸ್ ಆರ್ ವಿಲ್ಲಿಂಗ್ ಟು ಪೇ 1 year ಅಬ್ರಾಡ್ದಾಗ ಹೋದ್ರೆ, ಅಥವಾ ಇಂಡಿಯಾದಾಗ ಹೋದ್ರೆ ಅಂದ್ರೆ 18 to 20 lakhs ಆರಾಮಾಗಿ ಕೊಡ್ತಿರ್ತಾರೆ. ಸೊ ಹಂಗಿದ್ದಾಗ ಮತ್ತು IT ಸರ್ವೀಸಸ್ ಒಳಗೆ ಯಾಕೆ ಈ ಥರ ಪೇ ಕಡಿಮೆ ಇರುತ್ತೆ, ಪ್ರಾಡಕ್ಟ್ನಾಗ ಯಾಕೆ ಜಾಸ್ತಿ ಇರುತ್ತೆ ಅನ್ನೋಕೆ ಅದ್ರದ್ದು ಮೇನ್ ಬಿಸ್ನೆಸ್ ಮಾಡಲ್ ಅನ್ನೋ ಕಾರಣ. IT ಸರ್ವೀಸಸ್ ನಿಮ್ಗೆ ಹೇಳ್ದಂಗೆ IT ಸರ್ವೀಸಸ್ ಏನಿರುತ್ತೆ ಜಾಸ್ತಿ B2B ಮಾಡಲ್ ಇರುತ್ತೆ. ಆಮೇಲೆ IT ಪ್ರಾಡಕ್ಟ್ಸ್ ಏನಿರುತ್ತಲ್ಲ, IT ಪ್ರಾಡಕ್ಟ್ಸ್ B2C ಇರುತ್ತೆ. ಸೊ ಇಲ್ಲಿ B2B ಒಳಗೆ ಏನಾಗುತ್ತೆ, ಲೆಟ್ ಸೇ ಒಂದು ಕಂಪ್ನಿ X, ಈ X ಇದ್ದವ್ರದ್ದು ಏನೈತಿ, ಇವ್ರದ್ದು ಏನಾರ ಬಿಸ್ನೆಸ್ ಇರುವುದು. ಲೆಟ್ ಸೇ ಅವ್ರದ್ದು ಏನೈತಿ, ಬ್ಯಾಂಕಿಂಗ್ ಇದೆ. ಈಗ ಇವರು ದೇ ಆರ್ ಔಟ್ಸೋರ್ಸಿಂಗ್ ದ ಸಾಫ್ಟ್ವೇರ್ ಟು ಅನದರ್ IT ಸರ್ವಿಸಸ್ ಕಂಪನಿ.
ಸೊ ಅವ್ರೇನು ಹೇಳಾಕ್ತಾರೆ ಅಂದ್ರೆ ನಮಗೆ ಈ ಥರ ಒಂದು ವೆಬ್ಸೈಟ್ ಬೇಕು, ಅದರೊಳಗೆ ಈ ಥರ ಫೀಚರ್ಸ್ ಬೇಕು, ಅದನ್ನು ಡೆವಲಪ್ ಮಾಡಿ ಅದನ್ನು ಡಿಪ್ಲಾಯ್ ಮಾಡಿ ಇಷ್ಟು ಮ್ಯಾನೇಜ್ ಮಾಡಿರಿ, ಇದೊಂಥರ ಗುತ್ತಿಗೆ ಕೆಲಸ ಇದ್ದಂಗೆ. ಸೊ ಅವ್ರೇನಂತಾರೆ ಇದಿಷ್ಟೆಲ್ಲ ಮಾಡಿರಿ ನೀವು, ನಾನು ನಿಮಗೆ ಟೋಟಲ್ 3 ಇಯರ್ಸ್ನಾಗ ನಾವು ನಿಮಗೆ $1 ಬಿಲಿಯನ್ ಕೊಡ್ತೀವಿ ಅಥವಾ $500 ಮಿಲಿಯನ್ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಐ ಟಿ ಸರ್ವಿಸಸ್ದವ್ರು ಏನು ಮಾಡ್ತಾರೆ, ಫಾರ್ ದ್ಯಾಟ್ ಕಾಂಟ್ರಾಕ್ಟ್ ಇಲ್ಲಿ ಅವರು ಪರ್ಟಿಕ್ಯುಲರ್ ಏನಂದ್ರೆ ಸೇ ದೇ ನೀಡ್ ಆ್ಯನ್ ಆರ್ಗನೈಜೇಷನ್. ಈಗ ಆರ್ಗನೈಜೇಷನ್ ಒಳಗೆ ಇಲ್ಲಿ ಜೂನಿಯರ್ಸ್, ಇಂಜಿನಿಯರ್ಸ್, ಮಿಡ್ ಮ್ಯಾನೇಜರ್ಸ್, ಈ ಥರ ಇದಕ್ಕೊಂದು ಈಗ ಸೇ ಫಾರ್ ಎಕ್ಸಾಂಪಲ್ ಒಂದು 2,000 ಜನ ಬೇಕಂತ ತಿಳ್ಕೊರಿ. ಈ ಥರ ಒಂದು ಆರ್ಗನೈಜೇಷನ್ ಅವ್ರಿಗೆ ರೆಡಿ ಮಾಡ್ತಾರೆ, ಕಂಪ್ಲೀಟ್ ಆರ್ಗನೈಜೇಷನ್. ಸೊ ಇದ್ರೊಳಗೆ ಎಲ್ಲರೂ ಇರ್ತಾರೆ, ಜೂನಿಯರ್ಸ್ ಇರ್ತಾರೆ, ಸೀನಿಯರ್ಸ್ ಇರ್ತಾರೆ, ಮ್ಯಾನೇಜರ್ಸ್ ಇರ್ತಾರೆ. ಸೊ ಎಲ್ಲರೂ ಇರ್ತಾರೆ. ಈ ಥರ ಒಂದು ಆರ್ಗನೈಜೇಷನ್ ರೆಡಿ ಮಾಡಿ ಅವ್ರಿಗೆ ಅದು ಸಾಫ್ಟ್ವೇರ್ ಬಿಲ್ಡ್ ಮಾಡಿ ಅದನ್ನು ಡಿಪ್ಲಾಯ್ ಮಾಡಿ ಆಪ್ರೇಟ್ ಮಾಡ್ತಾರೆ. ಬಟ್ ಅದೇನೇನು ಸೋರ್ಸ್ ಕೋಡ್ ಇರುತ್ತಲ್ಲ ಅದ್ರದ್ದು ಕೋಡು ಅಥವಾ ಸಾಫ್ಟ್ವೇರ್ ಏನಿರ್ತೈತಲ್ಲ, ಆ ಸಾಫ್ಟ್ವೇರ್ ಏನಿರ್ತೈತೆ ಅಂದ್ರೆ ಈಸ್ ಓನ್ಡ್ ಬೈ ದ ಎಕ್ಸ್ ಕಂಪನಿ. ಸೊ ಅದನ್ನು ಇವ್ರು ವಾಪಸ್ ಇದು ಪ್ರಾಜೆಕ್ಟ್ ಎಲ್ಲ ಏನಾರು ಇನ್ ಕೇಸ್ ಅವ್ರು ನಾಳೆ ಬೇರೆ ಕಂಪನಿಗೆ ಹೋಗ್ತಾರಂದ್ರೆ ಇದೆಲ್ಲ ಸಾಫ್ಟ್ವೇರ್ ಏನಾಗುತ್ತೆ, ಇಟ್ ಗೋಸ್ ಬ್ಯಾಕ್ ಟು ಎಕ್ಸ್ ಓನ್ಲಿ, ಅವ್ರದ್ದೇ ಇರುತ್ತದ ಮೋಸ್ಟ್ ಆಫ್ ದ ಕೇಸಸ್ನಾಗ. ಆವಾಗ ಇವರು 2,000 ಜನ ಇರ್ತಾರಲ್ಲ, ಈ ಕಂಪ್ನಿದವ್ರು ಏನು ಮಾಡ್ತಾರೆ, ಮತ್ತು ನೆಕ್ಸ್ಟ್ ಇನ್ನೊಂದು ಕ್ಲೈಂಟ್ ಹುಡುಕ್ತಾರೆ, ವೈ ಕ್ಲೈಂಟ್ ಹುಡುಕ್ತಾರೆ. ಆಮೇಲೆ ಇದ್ರಾಗ ಇದ್ದವ್ರು ಒಂದು ಸ್ವಲ್ಪ ಜನ ಮತ್ತೆ ಏನಾಗ್ತಾರೆ, ದೇ ಗೋ ಹಿಯರ್ ಆ್ಯಂಡ್ ದೇ ಬಿಕಮ್ ಪಾರ್ಟ್ ಆಫ್ ದ ಅನದರ್ ನ್ಯೂ ಪಿರಾಮಿಡ್. ಸೊ ಇಲ್ಲಿ ಏನಾಗ್ತೈತೆ ಅಂದ್ರೆ ಪ್ರತಿಯೊಂದು ಕ್ಲೈಂಟ್ ಬಂದಾಗ ಅವ್ರದ್ದೇ ಒಂದು ಸಾಫ್ಟ್ವೇರ್ ಮಾಡೋದು ಅವ್ರಿಗೆ ಕೊಡೋದು, ಅವ್ರು ಸಾಫ್ಟ್ವೇರ್ ಮಾಡೋದು ಅವ್ರಿಗೆ ಕೊಡೋದು. ಹೀಗಾಗಿ ಇದ್ರೊಳಗೆ ಏನಾಗ್ತೈತಿ, ಮಾರ್ಜಿನ್ ಐತಲ್ಲ, ಮಾರ್ಜಿನ್ ಲೆಸ್ ದೆನ್ 30%, 30 to 40% ಮಾರ್ಜಿನ್ ಇರುತ್ತೆ ಇದು. ಇನ್ಫ್ಯಾಕ್ಟ್ ಕೆಲವೊಂದು ಕಡೆ ಎಲ್ಲ ಲೆಸ್ ದೆನ್ 20% ಮಾರ್ಜಿನ್, ಲೆಸ್ ದೆನ್ 20% ಮಾರ್ಜಿನ್ನಾಗ ಕೆಲಸ ಮಾಡ್ತಾರೆ ಇದ್ರೊಳಗೆ. ಆಮೇಲೆ ಆ ಬರೆದಂಥ ಕೋಡು ಏನಾಗುತ್ತೆ ವಾಪಸ್ಸು ಅವ್ರ ಕಸ್ಟಮರ್ಗೆ ಹೋಗುತ್ತೆ ಇದ್ರಾಗ. ಆದ್ರೆ ಪ್ರಾಡಕ್ಟ್ ಕಂಪ್ನಿ ಒಳಗೆ ಏನಾಗುತ್ತೆ, ಪ್ರಾಡಕ್ಟ್ ಕಂಪ್ನಿ ಒಳಗೆ ಹೆಂಗಾಗುತ್ತಂದ್ರೆ ಜಾಸ್ತಿ ಪ್ರಾಡಕ್ಟ್ ಕಂಪ್ನಿ ಒಳಗೆ ಒಂದು ಸಾಫ್ಟ್ವೇರ್ ಪ್ರಾಡಕ್ಟ್ ಕಂಪ್ನಿ ಐತೆ ಅಂದ್ರೆ ಅದ್ರದ್ದು ಮಲ್ಟಿಪಲ್ ಪ್ರಾಡಕ್ಟ್ಸ್ ಇರ್ತಾವೆ ಈ ಥರ. ಆಮೇಲೆ ಈಚ್ ಪ್ರಾಡಕ್ಟ್ಗೆ ದೇ ವಿಲ್ ಹ್ಯಾವ್ ಮಿಲಿಯನ್ಸ್ ಆರ್ ಥೌಸಂಡ್ಸ್ ಆಫ್ ಲ್ಯಾಕ್ಸ್ ಆಫ್ ಯೂಸರ್ಸ್. ಅಥವಾ ಪ್ರಾಡಕ್ಟ್ ಕಂಪ್ನಿ ಏನು ಮಾಡ್ಬೋದು, ಈ ಬರ್ದಿದ್ದ ಸಾಫ್ಟ್ವೇರ್ನ ಇದನ್ನು B2C ಇತ್ತಂದ್ರೆ ಡೈರೆಕ್ಟ್ ಕನ್ಸ್ಯೂಮರ್ ಕೊಡ್ತಾರೆ, ಅಥವಾ B2Bನೂ ಇರ್ಬೋದು. ಇದು ಅವ್ರು ಮಾಡಿರುವಂಥ ಸಾಫ್ಟ್ವೇರ್ B2Bನ ಇರ್ಬೋದು. ಆದ್ರೆ ಅವ್ರು ಏನು ಮಾಡಿರ್ತಾರೆ ಇದನ್ನಂದ್ರೆ ಈ ಸಾಫ್ಟ್ವೇರ್ ರೀಯೂಸ್ ಆಗ್ತಿರ್ತೈತೆ. ಅಂದರೆ ಅದನ್ನು ಒಂದು ಬರ್ದಿರ್ತಾರೆ ಒಂದು ಕಂಪ್ನಿಗೆ, ಅದನ್ನು ಮತ್ತೆ ಬೇರೆದವರು ಯೂಸ್ ಮಾಡ್ಕೊತ ಹೋಗ್ಬೋದು. ಈಗ ಇದಕ್ಕೆ ಉದಾಹರಣೆ ಏನೇನು ಅಂತಂದರೆ, ಈಗ ಫಾರ್ ಸೇ ಎಕ್ಸಾಂಪಲ್ ಗೂಗಲ್. ಸೊ ಗೂಗಲ್ದವ್ರದ್ದು ಏನೈತಿ, ಸರ್ಚ್ ಐತಿ, ಆಮೇಲೆ ಯೂಟ್ಯೂಬ್ ಐತಿ, ಆಮೇಲೆ ಗೂಗಲ್ದು ಆಫೀಸ್ ಸೂಟ್ಸ್ ಅದಾವ, ಜಿಮೇಲ್ ಐತಿ. ಇದೆಲ್ಲ ಏನಂದ್ರೆ ಮಿಲಿಯನ್ಸ್ ಆಫ್ ಯೂಸರ್ಸ್ ಯೂಸ್ ಮಾಡತ್ತಾರ. ಅದೇನು ಅವ್ರು ಒಂದು ಸ್ಪೆಸಿಫಿಕ್ ಕಸ್ಟಮರ್ ಸಂಬಂಧ ಏನು ಕೋಡ್ ಮಾಡತ್ತಿಲ್ಲ, ಒಬ್ಬರಿಗೆ ತಯಾರು ಮಾಡಿದ್ದನ್ನು ಎಲ್ಲರಿಗೂ ಕೊಡಾಕ್ತಾರೆ. ಸೊ ದಿಸ್ ಈಸ್ ಕಾಲ್ಡ್ ಪ್ರಾಡಕ್ಟ್ಸ್. ಇದು ಒಂದು ಎಕ್ಸಾಂಪಲ್. ಅಥವಾ ಮೈಕ್ರೋಸಾಫ್ಟ್ ತೊಗೊಂಡ್ರಿ ಅಂದ್ರೆ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಆಮೇಲೆ ಬಿಂಗ್ ಸರ್ಚ್, ಟೀಮ್ಸ್, ಇವೆಲ್ಲ ಪ್ರಾಡಕ್ಟ್ಸನ್ನು. ಇವೆಲ್ಲ ಪ್ರಾಡಕ್ಟ್ಸು ಅವ್ರು ಏನು ಒಂದು ಸ್ಪೆಸಿಫಿಕ್ ಕಂಪ್ನಿಗೆ ಯಾವತ್ತೂ ಡೆವಲಪ್ ಮಾಡಲ್ಲ. ಈಗ ಮೈಕ್ರೋಸಾಫ್ಟ್ ಟೀಮ್ಸ್ ಐತಲ್ಲ, ಅದನ್ನು ಬೇರೆ ಬಿಸ್ನೆಸ್ದವ್ರು ಯೂಸ್ ಮಾಡತ್ತಾರೆ. ಅದು B2B ಸಿನಾರಿಯೋ ಐತಿ, B2C ಎರಡೂ ಐತೆ ಟೀಮ್ಸ್ ಇದ್ದದ್ದು. ಆಫೀಸನ್ನು ಹಂಗೆ ಐತೆ, ಮೈಕ್ರೋಸಾಫ್ಟ್ ಆಫೀಸ್, ವರ್ಡ್, ಎಕ್ಸೆಲ್, ಇಟ್ ಈಸ್ ಅ B2B ಪ್ರಾಡಕ್ಟ್ ಆ್ಯಂಡ್ ಆಲ್ಸೋ B2C ಪ್ರಾಡಕ್ಟ್. ಎಂಟರ್ಪ್ರೈಸ್ನಾಗೂ ಯೂಸ್ ಮಾಡ್ತಾರೆ, ಕನ್ಸ್ಯೂಮರ್ಸು ಯೂಸ್ ಮಾಡ್ತಾರೆ. ಆದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ಸ್ ಅನ್ಬಂದು ಎಕ್ಸೆಲ್ ಶೀಟ್ ಮಾಡಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಅನ್ಬಂದು ಎಕ್ಸೆಲ್ ಶೀಟ್ ಮಾಡಲ್ಲ. ಎಕ್ಸೆಲ್ ಶೀಟ್ ಮಾಡ್ಯಾರ ಅದ ಸೇಮ್ ಸೋರ್ಸ್ ಕೋಡ್ ಯೂಸ್ ಆಗ್ತೈತೆ ಹಗಲೆಲ್ಲ. ಸೊ ಇದ್ರೊಳಗೆ ಏನಾಗ್ತೈತಿ, ಮಾರ್ಜಿನ್ಸ್ ಎಲ್ಲ ಮೋರ್ ದೆನ್ 50%. ಕೆಲವೊಂದು ಸಾಫ್ಟ್ವೇರ್ಸ್ದೆಲ್ಲ ಮಾರ್ಜಿನ್ ಇಸ್ ಮೋರ್ ದೆನ್ 90%. ಈಗ ಬಿಂಗ್ ಸರ್ಚ್ ಅದು ಮಾಡ್ಯಾರಲ್ಲ, ಇದು ಬಿಂಗ್ ಸರ್ಚ್ ಆಗಲಿ, ಗೂಗಲ್ ಸರ್ಚ್ ಆಗಲಿ, ಗೂಗಲ್ ಸರ್ಚ್ದು ಅದು ಪ್ರಾಡಕ್ಟ್ ಐತಿ, ಅದಕ್ಕೊಂದು 4,500 ಮಂದಿ ಇಂಜಿನಿಯರ್ಸ್ ಕೆಲಸ ಮಾಡಾಕ್ತಾರೆ. ಅವ್ರದ್ದು ಪರ್ ಆ್ಯನಮ್ ರೆವಿನ್ಯೂನ ಮೋರ್ ದೆನ್ $280 ಬಿಲಿಯನ್ ಐತಿ ಪರ್ ಇಯರ್. ಎಲ್ಲ ಐ ಟಿ ಸರ್ವಿಸಸ್ದು ಇಟ್ ಈಸ್ ಮೋರ್ ದೆನ್ ಐ ಥಿಂಕ್ $350 ಬಿಲಿಯನ್ ಪರ್ ಇಯರ್ ಇಂಡಿಯಾದಾಗ. ಸೊ ಪ್ರಾಡಕ್ಟ್ ಕಂಪ್ನಿ ಪವರ್ ಅದೈತಿ. ಈಗ ಇಂಡಿಯಾದಾಗ ಎಕ್ಸಾಂಪಲ್ ಯಾವುದು ಪ್ರಾಡಕ್ಟ್ ಕಂಪ್ನಿಗೆ ಈ ಥರ ಅಂದ್ರೆ ಝೋಹೋ. ಸೊ ಅವರು ಏನಂದ್ರೆ ಈ ಥರ ಬೇರೆ ಪ್ರಾಡಕ್ಟ್ಸ್ ಬರತ್ತವ, ಅದ್ರದ್ದು ಮೇಲ್ ಬರಾಕ್ತೈತಿ, CRM ಬರತೈತಿ, ಆಮೇಲೆ ಡಿಫ್ರೆಂಟ್ ಕ್ರಿಯೇಟರ್ಸ್ ಅಂತಂದು ಪ್ಲ್ಯಾಟ್ಫಾರ್ಮ್ ಬರತೈತಿ. ಸೊ ಅದು ಕಂಪ್ನಿ ಇದೇ ಡೈರೆಕ್ಷನ್ದಾಗ ಹೊಂಟೈತಿ. ಅದ್ರದ್ದು ಹಿಂಗಾಗಿ ಇವ್ಯಾಲ್ಯೂಯೇಷನ್ ನೋಡ್ರಿ ಅದು ಎಷ್ಟು ಫಾಸ್ಟಾಗಿ ಗ್ರೋ ಆಗ್ತೈತಿ. ಇದ್ರೊಳಗೆ ಮೇನ್ ಅಡ್ವಾಂಟೇಜ್ ಏನಾಗ್ತೈತೆ ಅಂದ್ರೆ, ನೀವೇನು ಸಾಫ್ಟ್ವೇರ್ ಬರ್ದಿರ್ತಿರಲ್ಲ, ಅದು ಬರ್ದಿದ್ದನ್ನ ನೀವು ಮತ್ತೆ ಹಗಲೆಲ್ಲ ಸೇಲ್ ಮಾಡ್ತೀರಿ. ಮತ್ತು ನೀವು ಸಾಫ್ಟ್ವೇರ್ ನೀವು ಎಷ್ಟು ಬೇಕಾದಷ್ಟು ಸರಿ ಕಾಪಿ ಮಾಡ್ಬೋದು. ಈಗ ನೀವೊಂದು ಕಾರ್ ತಯಾರು ಮಾಡೋ ಕಂಪ್ನಿ ಹಾಕ್ಯಾರಿ ಅಂತ ತಿಳ್ಕೊರಿ,
ಕಾರ್ ಅಥವಾ ಒಂದು ಸ್ಕೂಟ್ರ್ ಅಥವಾ ವೆಹಿಕಲ್ ತಯಾರು ಮಾಡೋ ಕಂಪನಿ. ನೀವು ಅದನ್ನು ಕಾಪಿ ಮಾಡೋಕ್ಕೆ ಬರೋಂಗಿಲ್ಲ. ಅಂದರೆ ಅದನ್ನು ಮತ್ತೆ ರಾ ಮೆಟೀರಿಯಲ್ ತೊಗೊಂಡು ಅಂಥದ್ದು ಇನ್ನೊಂದು ಕ್ರಿಯೇಟ್ ಮಾಡ್ಕೊತ ಹೋಗ್ಬೇಕು. ಬಟ್ ಸಾಫ್ಟ್ವೇರ್ನಾಗ ಹಂಗಲ್ಲ. ಯು ಕ್ಯಾನ್ ಕಾಪಿ ಎಟ್ ದ ಸಾಫ್ಟ್ವೇರ್ ಆ್ಯಂಡ್ ಸೇಮ್ ಸಾಫ್ಟ್ವೇರ್ ಯು ಕ್ಯಾನ್ ಹ್ಯಾವ್ ಲಾಟ್ ಆಫ್ ಪೀಪಲ್ ಟು ರನ್. ಆದ್ರೆ IT ಸರ್ವೀಸಸ್ನಾಗ ಅವ್ರೊಂದು ಬ್ಯಾಂಕಿಗೆ ಆ ಸಾಫ್ಟ್ವೇರ್ ತಯಾರು ಮಾಡಿದ್ರಂದ್ರೆ ಅದನ್ನು ತೊಗೊಂಡು ಕಾಪಿ ಮಾಡಿ ಇನ್ನೊಬ್ರಿಗೆ ಕೊಡೋಕೆ ಬರೋಂಗಿಲ್ಲ. ಅವ್ರದ್ದು ಸೋರ್ಸ್ ಕೋಡು ಅವ್ರ ವರ್ಕು ಎಲ್ಲ ಪ್ರೊಪ್ರಿಯೇಟ್ರಿ ಅವ್ರದ್ದು ಇರ್ತೈತಿ. ಅದನ್ನ ಎಲ್ಲೂ ಬೇರೆ ಕಡೆ ಯೂಸ್ ಮಾಡೋಕ್ಕೆ ಬರೋಲ್ಲ. ಹೀಗಾಗಿ ಅಲ್ಲಿ ಈ ಥರ ಇರುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಡಿಫ್ರೆನ್ಸ್ ಏನಾಗ್ತೈತೆ ಅಂದ್ರೆ, ಈ ಕಂಪ್ನಿ ಬ್ಯಾಂಕಿಂಗ್ ಐತಲ್ಲ, ಇವ್ರೇನು ಹೇಳ್ತಾರಂದ್ರೆ ನಮ್ದೇನು ಬ್ಯಾಂಕ್ ಸಾಫ್ಟ್ವೇರ್ ಐತಿ, ನೀವು ಇದನ್ನು ಜಾವಾದಾಗ ಮಾಡಿರಿ ಅಂತ ಹೇಳ್ತಾರೆ, ಇಲ್ಲಾಂದ್ರೆ .NETನಾಗ ಮಾಡಿರಿ ಅಂತ ಹೇಳ್ತಾರೆ, ಇಲ್ಲ ರಿಯಾಕ್ಟ್ನಾಗ ಮಾಡಿರಿ ಅಂತ ಹೇಳ್ತಾರೆ. ಅವ್ರ ಸ್ಪೆಸಿಫಿಕೇಷನು ಬಿಸ್ನೆಸ್ ಡೀಲ್ ಆದಾಗ ಟೆಕ್ನಿಕಲ್ ಸ್ಟ್ಯಾಕ್ ಏನು ಸ್ಪೆಸಿಫಿಕೇಷನ್ ಅಂತ ಅಫ್ಕೋರ್ಸ್ IT ಸರ್ವಿಸ್ ಕಂಪ್ನಿ ಅವ್ರು ಸಜೆಷನ್ ಕೊಡ್ತಾರೆ. ಬಟ್ ಆ ಡೀಲ್ನಾಗ ಅವ್ರು ಡಿಸೈಡ್ ಮಾಡ್ತಾರೆ, ಓಕೆ ಟೆಕ್ ಸ್ಟ್ಯಾಕ್ ಇದೆ ಬೇಕಂತ. ಅದು ಬೇಕಂದಾಗ ಆ ಟೆಕ್ ಸ್ಟ್ಯಾಕಿಗೆ ಎಷ್ಟು ಜನ ಈ ಥರ ಪಿರಾಮಿಡ್ನಾಗ ಬೇಕಲ್ಲ, ಜೂನಿಯರ್ ಇಂಜಿನಿಯರ್ಸ್, ಸೀನಿಯರ್ ಮ್ಯಾನೇಜರ್ಸ್, ಆರ್ಕಿಟೆಕ್ಟ್ಸ್ ಏನು ಬೇಕಲ್ಲ, ಆ ಎಕ್ಸ್ಪೀರಿಯನ್ಸ್ ಇದ್ದವ್ರನ್ನ ಅವ್ರು ಏನು ಮಾಡ್ತಾರೆ, ಹುಡುಕ್ತಾರೆ. ಸೊ ಸರ್ವಿಸ್ ನೀವು ಇದನ್ನೊಂದು ಅಬ್ಸರ್ವ್ ಮಾಡಿರಿ. ಪ್ರಾಡಕ್ಟ್ ಕಂಪ್ನಿದು ಜಾಬ್ ಇಂಟರ್ವ್ಯೂ ಅಥವಾ ಜಾಬ್ ಪೋಸ್ಟಿಂಗ್ ಇರ್ತಿತ್ತಲ್ಲ, ಕ್ಯಾರಿಯರ್ ವೆಬ್ಸೈಟ್ನಾಗ ಹೋಗಿ ನೋಡ್ರಿ, ಮೈಕ್ರೋಸಾಫ್ಟ್ನಾಗ, ಗೂಗಲ್ನಾಗ. ಅವ್ರು ಏನು ಹಿಂಗೆ ಪರ್ಟಿಕ್ಯುಲರ್ ನಮಗೆ ಇದೇ ಟೆಕ್ನಾಲಜಿ, ಇದೇ ಫ್ರೇಮ್ವರ್ಕ್, ಇದೇ ಸ್ಟ್ಯಾಕ್ ಇದ್ದವ್ರು ಬೇಕಂತ ಹೇಳೋದು ಭಾಳ ಕಡಿಮೆ ಕೇಸಸ್ ಒಳಗೆ ಹೇಳ್ತಾರೆ. ಪ್ರಾಡಕ್ಟ್ ಕಂಪ್ನಿ ಒಳಗೆ ಭಾಳ ಕಡಿಮೆ ಸರಿ ಏನಂದ್ರೆ ಈ ಥರ ಪರ್ಟಿಕ್ಯುಲರ್ ಟೆಕ್ನಾಲಜಿ ಇದ್ದಾಗ ಹೈರ್ ಮಾಡಿರಿ ಅಂತ ಹೇಳ್ತಾರೆ. ನಾನು ನಿಮಗೆ ಲ್ಯಾಪ್ಟಾಪ್ನಾಗ ಅದೆಲ್ಲ ಓಪನ್ ಮಾಡಿ ತೋರಿಸ್ತೀನಿ ಈಗ. ಆದ್ರೆ IT ಸರ್ವೀಸಸ್ ಒಳಗೆ ಅವು ಕ್ಲೈಂಟ್ ಹೇಳ್ತಾನೆ, ಏನು ಹೇಳ್ತಾನಂದ್ರೆ ನಮಗೆ .NET ಡೆವಲಪರ್ ಆಯಿತಾ, ಮೋರ್ ದೆನ್ 5 year ಎಕ್ಸ್ಪೀರಿಯನ್ಸ್, ಎಷ್ಟು ಮಂದಿ ಬೇಕಪ್ಪ, 100 ಡೆವಲಪರ್ಸ್ ಬೇಕು. ಆಮೇಲೆ ನಮಗೆ ಜಾವಾ ಡೆವಲಪರ್ ಎಷ್ಟು ಬೇಕು, ಆಮೇಲೆ ರಿಯಾಕ್ಟ್ ಎಷ್ಟು ಬೇಕು. ಸೊ ಆ ಪ್ರಾಜೆಕ್ಟ್ ಬೇಸಿಸ್ ಮ್ಯಾಗ ಯಾವ ಇಯರ್ ಎಕ್ಸ್ಪೀರಿಯನ್ಸು, ಎಷ್ಟು ಮಂದಿ ಇದ್ದವರು, ಅದು ಎಲ್ಲ ಡಿಸೈಡ್ ಆಗುತ್ತೆ ಅದರದ್ದು. ಹೀಗಾಗಿ ನೀವು ಪ್ರಾಡಕ್ಟ್ ಕಂಪ್ನಿ ಹೀಗಾಗಿ ನೀವು IT ಸರ್ವೀಸಸ್ಗೆ ಹೋದಾಗ ಅಲ್ಲಿ ಜಾಬ್ ಓಪನಿಂಗ್ ಒಳಗೆ ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ ನಮಗೆ ಇದೇ ಎಕ್ಸ್ಪೀರಿಯನ್ಸ್ ಇದ್ದವ್ರು ಬೇಕು ಅಂತಂದು. ಇದರೊಳಗೆ ಏನಾಗುತ್ತೆ, ಒಂದು ಸರಿ ಒಬ್ರು ಏನಾಗ್ತಾರೆ, ಈಗ ಒಂದೇನೋ ಜಾವಾ ಡೆವಲಪರ್ ಅಂತ ಹಿಡ್ಕೊಂಡ್ರು ಬ್ಯಾಕ್ ಎಂಡ್ ಅಂದ್ರೆ ಅವ್ರು ಕಂಟಿನ್ಯೂಸ್ ಆಗಿ ಅದೇ ಜಾವಾ ಡೆವಲಪರ್ ಆಗೇನೋ ಮುಂದುವರಿತಾರೆ. ಆಮೇಲೆ ಅವರು ಅದೇ ಥರ ಸರ್ವಿಸ್ ಕಂಪ್ನಿಗನ ಅಪ್ಲೈ ಮಾಡ್ಕೊಂಡು ಹೋಗ್ತಾರೆ. IT ಸರ್ವೀಸಸ್ ಒಳಗೆ ಇನ್ನೊಂದು ಏನಂದ್ರೆ ದ ಸ್ಕೇಲ್ ಇರುತ್ತಲ್ಲ, ಸ್ಕೇಲ್ ಪ್ರಾಡಕ್ಟ್ ಕಂಪ್ನಿ ಅಷ್ಟು ಇರೋಂಗಿಲ್ಲ. ಯಾಕಂದರೆ ಈಗ ಸ್ಪೆಸಿಫಿಕ್ ಬ್ಯಾಂಕ್, ಸ್ಪೆಸಿಫಿಕ್ ರಿಟೇಲ್ ಚೈನಾ ಅಥವಾ ಸ್ಪೆಸಿಫಿಕ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಗೆ ವರ್ಕ್ ಮಾಡಿರ್ತಾರೆ. ಸೊ ಅವ್ರದ್ದು ಎಷ್ಟು ಮ್ಯಾಕ್ಸಿಮಮ್ ಕಸ್ಟಮರ್ ಬೇಸ್ ಐತಿ ಆ ಕಂಟ್ರಿದಾಗ, ಆ ರೀಜನ್ದಾಗ, ಅದಕ್ಕಷ್ಟೇ ಇರ್ತೈತಿ. ಆದರೆ ಪ್ರಾಡಕ್ಟ್ ಕಂಪ್ನಿ ಲೈಕ್ ಈಗ ನೀವು ಯೂಟ್ಯೂಬ್ ಸರ್ಚ್ ಮಾಡಿದ್ರಿ, ಟಿಕ್ಟಾಕ್ ಮಾಡಿದ್ರಿ ಅಥವಾ ಇನ್ಸ್ಟಾಗ್ರಾಮ್ ಮಾಡಿದ್ರಿ, ದೇರ್ ಇಸ್ ನೋ ಇದು ಸ್ಪೆಸಿಫಿಕ್ ರೀಜನ್ ಆ್ಯಂಡ್ ಸ್ಪೆಸಿಫಿಕ್ ಇದು ಲೊಕೇಶನ್. ಅವಾಗ ಅದರದ್ದು ಸ್ಕೇಲ್ ಭಾಳ ದೊಡ್ಡದಿರುತ್ತೆ. ಆವಾಗ ಪ್ರತಿಯೊಂದು ಸಿಂಗಲ್ ಬೈಟ್ ಆಫ್ ಮೆಮೊರಿ, ಸಿಂಗಲ್ ಬೈಟ್ ಆನ್ ದ ನೆಟ್ವರ್ಕ್, ಪ್ರತಿಯೊಂದು ಮ್ಯಾಟರ್ ಆಗುತ್ತೆ. ಹೀಗಾಗಿ ಇಂಜಿನಿಯರಿಂಗ್ ಸ್ಕೇಲ್, ಡೆಪ್ತ್, ಕಾಂಪ್ಲೆಕ್ಸಿಟಿ ಎರಡರದ್ದು ಬೇರೆನೇ ಇರ್ತೈತಿ. ಇದು ಒಂದು ಸ್ಕೇಲ್ ಫ್ಯಾಕ್ಟರನ್ನು ಏನು ಮಾಡ್ತೈತೆ ಅಂದ್ರೆ ಯಾವ ಥರ ಇಂಜಿನಿಯರ್ಸ್ ಬೇಕು ಈ ಥರ ಪ್ರಾಡಕ್ಟ್ ವರ್ಕ್ ಮಾಡೋಕೆ ಅನ್ನೋದು ಡಿಫೆಂಡ್ ಆಗುತ್ತೆ. ಬಿಕಾಸ್ ಇದು ಹೆಂಗೆ ಅಂತಂದ್ರೆ ಸ್ಕೇಲ್ ಆ್ಯಂಡ್ ಕಾಂಪ್ಲೆಕ್ಸಿಟಿ ಅಂತನ್ರಿ, ಇದಕ್ಕೆ ಸ್ಕೇಲ್ ಅನ್ರಿ. ಸೊ ಅದು ಎಷ್ಟೆಷ್ಟು ಸ್ಕೇಲ್ ಆಗ್ತೈತಲ್ಲ ಹಾಗಾಗಿ ನಿಮ್ಮದು ಕಾಂಪ್ಲೆಕ್ಸಿಟಿ ಏನಾಗುತ್ತೆ, ಎಕ್ಸ್ಪೋನೆನ್ಷಿಯಲಿ ಗ್ರೋ ಆಗಕ್ಕೆ ಶುರು ಆಗುತ್ತೆ. ಅದಕ್ಕೆ ನಿಮಗೆ ಹೈಯರ್ ಕಾಂಪ್ಲೆಕ್ಸಿಟಿ ಮತ್ತು ಹೈಯರ್ ಸ್ಕೇಲ್ ಇದ್ದಾಗ ಇಲ್ಲಿ ಯಾರು ಇಂಜಿನಿಯರ್ಸ್ ವರ್ಕ್ ಮಾಡ್ತಾರಲ್ಲ, ಈ ಇಂಜಿನಿಯರ್ಸಿಗೆ ಆಟೋಮೆಟಿಕ್ಲಿ ಹೈಯರ್ ಕಾಂಪ್ಲೆಕ್ಸಿಟಿ ಮತ್ತು ಹೈಯರ್ ಸ್ಕೇಲ್ನಾಗ ಯಾರು ವರ್ಕ್ ಮಾಡ್ತಾರಲ್ಲ ಆಟೋಮೆಟಿಕ್ಲಿ ಈ ಇಂಜಿನಿಯರ್ಸಿಗೆ ಏನಾಗುತ್ತೆ, ಪೇ ಜಾಸ್ತಿ ಇರುತ್ತೆ. ಬಿಕಾಸ್ ಇದ್ರೊಳಗೆ ಪ್ರಾಬ್ಲಮ್ ಸಾಲ್ವಿಂಗ್, ಇದ್ರದ್ದು ಟೆಕ್ನಿಕ್ಸ್, ಇದ್ರದ್ದು ಅಪ್ರೋಚ್ ಏನಿರುತ್ತೆ ಬೇರೆ ಇರುತ್ತೆ. ಆಮೇಲೆ ಈವನ್ ಕ್ಯಾರಿಯರ್ನಾಗೂ ಹೆಂಗಾಗುತ್ತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಪ್ರಾಡಕ್ಟ್ ಕಂಪ್ನಿಯಾಗ ಅವ್ರು ಇನಿಷಿಯಲಿ ಅರೌಂಡ್ 20 lakhs ಶುರು ಮಾಡ್ತಾರೆ. ಸೊ ಇದು 20 lakhದಿಂದ ಇಲ್ಲಿ ಹೋದಂಗೆ ಅಗೇನ್ ಇಟ್ ವಿಲ್ ಗ್ರೋ ಎಕ್ಸ್ಪೋನೆನ್ಷಿಯಲಿ ಹೈಯರ್. ಸೊ ಆಲ್ಮೋಸ್ಟ್ ಒಂದು 15 to 20 year ಎಕ್ಸ್ಪೀರಿಯನ್ಸ್ ಬರೋಗುಡ್ದು ಅಂದ್ರೆ ಇಂಡಿಯಾದಾಗ ಆಲ್ರೆಡಿ ಸ್ಯಾಲ್ರಿ 1 CR ಟು ಇದು 2 CR, ಇವನ್ ಇನ್ಫ್ಯಾಕ್ಟ್ 2.5 CR ಮಟ್ಟ ಹೋಗುತ್ತೆ. ಇದು US-ನಾಗಿಂದಲ್ಲ, ಇಂಡಿಯಾದಾಗಿನ ಸ್ಯಾಲ್ರಿ. ಸೊ ನಾ ಮೈಕ್ರೋಸಾಫ್ಟ್ದಾಗ ವರ್ಕ್ ಮಾಡುವಾಗಲೂ ಆಲ್ರೆಡಿ ನಂದು ಹೆಂಗಿದ್ರು 15-16 ವರ್ಷ ಆಗಿತ್ತು. ಸೊ ಮೈ ಸ್ಯಾಲ್ರಿ ವಾಸ್ ಆಲ್ಸೋ ಇದು ಎಷ್ಟು ಬಿಟ್ವೀನ್ 1 CR to 2 CR ನಾ ಮೈಕ್ರೋಸಾಫ್ಟ್ನಾಗ ವರ್ಕ್ ಮಾಡುವಾಗ. ಸೊ ಏನಾಗುತ್ತೆ, ಈ ಥರ ಸ್ಯಾಲ್ರಿ ಇಂಡಿಯಾದಾಗ ಇಟ್ಕೊಂಡು ನೀವು ಗಳಿಸ್ಬೋದು. ಇದಕ್ಕೆ ನೀವೇನು ಬೇರೆ ಕಡೆ ಅಲ್ಲಿ ಹೋಗ್ಬೇಕಂತಿಲ್ಲ. ಆ ಥರ ಕಂಪ್ನೀಸ್ ಇಲ್ಲಿ ಇಂಡಿಯಾದಾಗ ಬಂದಾವ, ಆ ಥರ ಜಾಬ್ಸ್ ಈಗ ಬಂದಾವ ಈಗ ಸದ್ಯ. ಅದೇ ನೀವು ಇದ್ರೊಳಗೆ ಹೋದ್ರಿ ಅಂದ್ರೆ IT ಸರ್ವೀಸಸ್ ಒಳಗೆ ಹೋದ್ರೆ ಏನಾಗುತ್ತೆ,
ಅಷ್ಟು ರೇಂಜಿಗೆ ಗ್ರೋ ಆಗಲ್ಲ. ಯಾಕಂದರೆ ಇಲ್ಲಿ ನೀವು ಸ್ಟಾರ್ಟಿಂಗ್ ಪಾಯಿಂಟನ್ನು ನಿಮ್ದು ಎಷ್ಟಿರುತ್ತೆ 3 to 4 lakhs ಇರುತ್ತಲ್ಲ. ಸೊ ಇದು ಗ್ರೋ ಆಗಕ್ಕೆ ಟೈಮ್ ತೊಗೊಳ್ತೈತಿ. ನೀವು ಒಂದು 20 years ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೂ ಸಹಿತ ಒಂದು 30-40 lakhs ಮಟ್ಟ ಬರ್ತಾರೆ. ಆಮೇಲೆ ಇದ್ರೊಳಗೆ ಸ್ವಲ್ಪ ಜನ ಏನಾಗ್ತಾರೆ VP ಮತ್ತು ಡೈರೆಕ್ಟರ್ ಅಥವಾ ಡೆಲಿವರಿ ಮ್ಯಾನೇಜರ್ ಆಗಿ ಹೈಯರ್ ಪೊಸಿಷನ್ಗೆ ಹೋಗ್ತಾರಲ್ಲ. ಸೊ ಅಂಥವ್ರದ್ದು ಕೆಲವೊಬ್ಬರದ್ದು ಪೇ ಮಾತ್ರ ಇಟ್ ವಿಲ್ ಗೋ ಆ್ಯಂಡ್ ಟಚ್ 1 CR ಆ್ಯಂಡ್ ಆಲ್. ಬಟ್ ಆ ಸಂಖ್ಯೆ ಅಲ್ಲಿ ಹೋಗಿ ರೀಚ್ ಆಗ್ತಾರಲ್ಲ ಅವ್ರದ್ದು ಸಂಖ್ಯೆ ಭಾಳ ಕಡಿಮೆ ಇರುತ್ತೆ. ಹೀಗಾಗಿ ನಿಮಗೆ ಸರ್ವಿಸ್ ಇಂಡಸ್ಟ್ರಿ ಒಳಗೆ ಆ 1 CR ಪ್ಯಾಕೇಜ್ ರೀಚ್ ಆಗೋಕ್ಕೆ ಭಾಳ ಟೈಮ್ ತೊಗೊಳ್ತೈತಿ. ಆಮೇಲೆ ಅದ್ರ ಪರ್ಸೆಂಟೇಜನ್ನು ಆ ಥರ ಅಪಾರ್ಚುನಿಟೀಸು ಏನಿರ್ತಾವೆ ಕಡಿಮೆ ಇರ್ತಾವೆ. ನಾನು ನಿಮಗೆ ಸ್ಪೆಸಿಫಿಕ್ ಆಗಿ ಏನು ಡೇಟಾ ಹೇಳಾಗ್ತಿಲ್ಲ, ನಿಮಗೆ ಡೈರೆಕ್ಷನಲ್ಲಿ ಹೇಳತ್ತೀನಿ. ಡೈರೆಕ್ಷನಲ್ಲಿ ಈ ಥರ ಇಂಡಸ್ಟ್ರಿ ಒಳಗೆ 2 ಥರ ಕೆಲಸ ಅದಾವೆ, ಈ ಥರ ಆಗುತ್ತಂತ. ಆಮೇಲೆ ಹೈಯೆಸ್ಟ್ ಪ್ಯಾಕೇಜ್ ಅಥವಾ ಕೋಡ್ ಇದೇನೈತಲ್ಲ, ಸ್ಯಾಲ್ರಿ ಐತಲ್ಲ, ಅದು ಯಾರಿಗೆ ಐತಂದ್ರೆ ಪ್ರೋಗ್ರಾಮರ್ಗನ ಐತಿ. ಪ್ರೋಗ್ರಾಮರ್ಗಿಂತ ಕಡಿಮೆ ಯಾರಿಗಿರುತ್ತೆ ನೆಕ್ಸ್ಟ್ ಇವ್ರಿಗಿರುತ್ತೆ, ಯಾರಿಗೆ ಪ್ರೋಗ್ರಾಮ್ ಮ್ಯಾನೇಜರ್ಗೆ ಅಥವಾ ಪ್ರಾಡಕ್ಟ್ ಮ್ಯಾನೇಜರ್ಸಿಗೆ. ಇವ್ರಿಗಿಂತ ಕಡಿಮೆ ಸ್ಯಾಲ್ರಿ ಯಾರಿಗಿರುತ್ತೆ ಟೆಸ್ಟರ್ಸ್ ಇರ್ತಾರೆ, ಟೆಸ್ಟರ್ಸು ಅಥವಾ ಆಟೋಮೇಷನ್ ಇಂಜಿನಿಯರ್ಸ್ ಇರ್ತಾರಲ್ಲ ಇವ್ರಿಗಿಂತ ಕಡಿಮೆ ಸಪೋರ್ಟ್. ಇದಕ್ಕಿಂತ ಕಡಿಮೆ ಯಾರಿಗಂದ್ರೆ ಲೋಕಲೈಸೇಷನ್ ಅಥವಾ ಡಾಕ್ಯುಮೆಂಟೇಷನ್ ಅಂತಿರುತ್ತೆ. ಸೊ ಏನಂದ್ರೆ ಅಗೇನ್ ಸೇಮ್ ಥಿಂಗ್, ಆ ಸ್ಕಿಲ್ ಕಲಿಯಾಕ ಎಷ್ಟು ಟೈಮ್ ಹತ್ತೈತಿ, ಅದು ಎಷ್ಟು ಕಾಂಪ್ಲೆಕ್ಸ್ ಐತಿ ಅದ್ರ ಮ್ಯಾಗ ಡಿಪೆಂಡ್ ಆಗತ್ತೆ. ಸೊ ಪ್ರೋಗ್ರಾಮರ್ಸಿಗೆನ ಏನಾಗುತ್ತೆ ಹೈಯೆಸ್ಟ್ ಸ್ಯಾಲ್ರಿ ಇರುತ್ತೆ. ಪ್ರೋಗ್ರಾಮರ್ಸ್ನ್ಯಾಗೂ ಮತ್ತು ಯಾರು ಈ ಕಡೆ ಈಗ AI ML ಈ ಸೈಡ್ ಹೊಂಟಾರಲ್ಲ ಅವ್ರದ್ದು ಸ್ಯಾಲ್ರಿ ಮತ್ತು ಏನಾಗ್ತೈತಿ ಜಾಸ್ತಿ ಆಗ್ತೈತಿ. ಅದೇ ರೀತಿ ಯಾರು ಪ್ರಾಡಕ್ಟ್ ಕಂಪ್ನಿ ಇಂಜಿನಿಯರ್ಸ್ ಇರ್ತಾರಲ್ಲ ಅವ್ರದ್ದು ಸ್ಯಾಲ್ರಿ ಜಾಸ್ತಿ ಇರುತ್ತೆ. ಸೊ ನೆಟ್ ನಿಮಗೆ ಚಲೋ ಪ್ಯಾಕೇಜ್ ಬೇಕು ಮೈಕ್ರೋಸಾಫ್ಟ್ನಾಗ ಅಂದ್ರೆ ಅಥವಾ IT ಇಂಡಸ್ಟ್ರಿ ಒಳಗೆ ನೀವು ಪ್ರೋಗ್ರಾಮರ್ ಆಗಿರಬೇಕು, ಒಳ್ಳೆ ಪ್ರೋಗ್ರಾಮರ್ ಆಗಿರಬೇಕು. ಪ್ಲಸ್ ನೀವು ಒಂದು ಪ್ರಾಡಕ್ಟ್ ಕಂಪ್ನಿ ಒಳಗೆ ಇಂಜಿನಿಯರ್ ಇರ್ತಾರಲ್ಲ ಆ ಲೆವೆಲ್ ಸ್ಕಿಲ್ ಬರಬೇಕು. ಸೊ ನಮ್ದೇನಿದು ಇದೈತಲ್ಲ ಪ್ರೊಫೆಷ್ನಲ್ ಕೋಡಿಂಗ್ ಸ್ಕಿಲ್ ಪ್ರೋಗ್ರಾಮ್, ನಮ್ದು ಒಂದು ಆಸ್ಪಿರೇಷನ್ ಏನೈತಂದ್ರೆ ಆ ಪ್ರಾಡಕ್ಟ್ ಕಂಪ್ನಿ ಒಳಗೆ ನೀವು ಇಂಜಿನಿಯರ್ ಆಗಾಕ ನಿಮ್ಮ ಹತ್ರ ಏನು ಸ್ಕಿಲ್ ಬೇಕಲ್ಲ ಆ ಸ್ಕಿಲ್ ಡೆವಲಪ್ ಆಗಕ್ಕೆ ಏನೇನು ಬೇಕು ಅದನ್ನೆಲ್ಲ ನಿಮ್ಗೆ ತಯಾರಿ ಮಾಡೋದನ್ನ ನಮ್ಗೆ ಉದ್ದೇಶ ಐತಿ. ನಾ ಈಗ ಏನೇನು ಬೋರ್ಡ್ ಮ್ಯಾಗ ಎಕ್ಸ್ಪ್ಲೇನ್ ಮಾಡೇನಲ್ಲ ಅದನ್ನು ನಿಮಗೆ ಕೆಲವೊಂದು ವೆಬ್ಸೈಟ್ ತೋರಿಸ್ತೀನಿ, ಅದ್ರ ಮುಖಾಂತರನು ನಾವು ಡೀಟೇಲ್ಸ್ ನೋಡೋಣ. ಈಗ ನಾವು ಏನೇನು ಬೋರ್ಡ್ ಮ್ಯಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ರಿ ಅದರದ್ದು ಮಾಹಿತಿ ನಾವು ಇಲ್ಲಿ ವೆಬ್ಸೈಟ್ ಒಳಗೆ ನೋಡೋಣ. ನಾ ಕೆಲವೊಂದು ಸ್ಯಾಂಪಲ್ ಉದಾಹರಣೆ ತೊಗೊಂಡು ತೋರಿಸ್ತೀನಿ ನಿಮಗೆ, ಅದು ಯಾವ ಥರ ಇರುತ್ತಂತ ನೋಡೋಣ. ನೀವು ಯಾವುದೋ ಕಂಪ್ನಿ ವೆಬ್ಸೈಟ್ ಹೋದ್ರಿ ಅಂದ್ರೆ ಅಲ್ಲಿ ಕ್ಯಾರಿಯರ್ಸ್ ಅಂತ ಒಂದು ಪೇಜ್ ಇರ್ತೈತಿ. ಈಗ ಫಾರ್ ಎಕ್ಸಾಂಪಲ್ TCS.com ಅಲ್ಲಿ ಹೋದ್ರಂದ್ರೆ ಇವ್ರದ್ದು ಒಂದು ಕ್ಯಾರಿಯರ್ಸ್ ಅಂತ ವೆಬ್ಸೈಟ್ ಇರುತ್ತೆ. ಯೂಶಲಿ ಏನಂದ್ರೆ ಪೇಜ್ ಬಾಟಮ್ ಇರುತ್ತಲ್ಲ ಇಲ್ಲಿ ಬಾಟಮ್ದಾಗ ಇರುತ್ತೆ ಅದು ಕ್ಯಾರಿಯರ್ಸ್ ಅಂತಂದು ನೀವು ಲಿಂಕ್ ಹುಡುಕ್ಬೇಕು, ಕೆಳಗೆ ಪೇಜ್ನಾಗ ಇದ್ದೇ ಇರುತ್ತೆ. ಅಲ್ಲಿ ಹೋದ್ರೆ ಅಂದ್ರೆ ನೀವು ಅವ್ರದ್ದು ಜಾಬ್ಸ್ ನೋಡ್ಬೋದು. ಸೊ ಈಗ ಈ ಕಂಪ್ನಿದು ನಾ ಜಾಬ್ಸ್ ನೋಡಾಕ್ತೇನೆ. ಇಲ್ಲಿ ಏನಂದರೆ .NET ಅಂತೈತಿ, ಕೋರ್ ಜಾವಾ ಅಂತೈತಿ, ಆ್ಯಂಡ್ರಾಯ್ಡ್ ಐತಿ, ವ್ಯೂ ಮೋರ್ ಅಂತೈತಿ. ಈಗ ಫಾರ್ ಎಕ್ಸಾಂಪಲ್ ನಾ ಕೋರ್ ಜಾವಾ ಒಳಗೆ ಹೋದ್ನಿ ಅಂದ್ರೆ ಸೊ ಅವಾಗ ಮಸ್ಟ್ ಹ್ಯಾವ್ ಸ್ಕಿಲ್ಸ್ ಕೋರ್ ಜಾವಾ JPA SQL ಸ್ಟೋರ್ಡ್ ಪ್ರೊಸೀಜರ್ ಅಂತ ಬರ್ದಾರೆ. ಆಮೇಲೆ ಎಕ್ಸ್ಪೀರಿಯನ್ಸ್ 5 to 8 ಅಂತ ಬರ್ದಾರೆ. ಯೂಶ್ವಲಿ ಸರ್ವಿಸ್ ಕಂಪ್ನಿ ಒಳಗೆ ಎಕ್ಸ್ಪೀರಿಯನ್ಸ್ಡ್ ಇಂಜಿನಿಯರ್ಸ್ ಇದ್ರಂದ್ರೆ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಇದ ಸ್ಕಿಲ್ ಇರಬೇಕು, ಮಸ್ಟ್ ಹ್ಯಾವ್ ಸ್ಕಿಲ್ ಅಂತ ಹೇಳ್ತಾರೆ. ಯಾಕಂದರೆ ಇವ್ರಿಗೆ ಕ್ಲೈಂಟಿಂದ ಒಂದು ಪ್ರಾಜೆಕ್ಟ್ ಬಂದಿರುತ್ತಲ್ಲ ಆ ಪ್ರಾಜೆಕ್ಟಿಗೆ ಅವ್ರಿಗೆ ಇದ ಸ್ಕಿಲ್ ಇದ್ದಂಥ ಇಂಜಿನಿಯರ್ಸೇ ಬೇಕಾಗಿರ್ತಾರೆ, ಇಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಇದ್ದವರು ಬೇಕಾಗಿರ್ತಾರೆ. ಅದು ಆರ್ಗನೈಸೇಷನಲ್ ಪಿರಾಮಿಡ್ ಅವ್ರು ರೆಡಿ ಮಾಡ್ತಾರೆ. ಸ್ವಲ್ಪ ಜೂನಿಯರ್ ಇಂಜಿನಿಯರ್ಸ್, ಅವ್ರ ಮೇಲೆ ಸ್ವಲ್ಪ ಸೀನಿಯರ್ಸ್, ಆಮೇಲೆ ಲೀಡ್ಸ್, ಮ್ಯಾನೇಜರ್ಸ್ ಆ ಥರ. ಹೀಗಾಗಿ ಸರ್ವಿಸ್ ಕಂಪ್ನಿ ಒಳಗೆ ನೀವು ಎಕ್ಸ್ಪೀರಿಯನ್ಸ್ಡ್ ಪೊಸಿಷನ್ ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಗೆ ಆ ಸ್ಪೆಸಿಫಿಕ್ ಟೆಕ್ನಾಲಜಿ, ಸ್ಪೆಸಿಫಿಕ್ ವರ್ಕ್ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ ನೋಡ್ತಾರೆ. ಅದೇ ರೀತಿ ಇದು ಇನ್ನೊಂದು ಉದಾಹರಣೆ ಅದರ ಥರ. ಅದ ನೀವು ಪ್ರಾಡಕ್ಟ್ ಕಂಪ್ನಿಗೆ ಹೋದ್ರಿ, ಈಗ ಫಾರ್ ಎಕ್ಸಾಂಪಲ್ ಇದು ಫೇಸ್ಬುಕ್ ಐತಿ. ಫೇಸ್ಬುಕ್ದೊಳಗೆ ನೀವು ಇಲ್ಲಿ ಹೋದ್ರಿ ಅಂದ್ರೆ ಇಲ್ಲಿ ಏನಂದ್ರೆ ಈಗ ನಾ ಫ್ರೆಷರ್ಸ್ ತೋರ್ಸಾಕ್ತಿಲ್ಲ, ಇಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವ್ರದ್ದು ತೋರ್ಸಾಕ್ತೇನೆ. ಸೊ ಅಲ್ಲೂ ಏನಂದ್ರೆ ನಿಮ್ಗೆ ಡಿಸೈನ್ ಮಾಡೋಕ್ಕೆ ಬರಬೇಕು, ನ್ಯೂ ಫೀಚರ್ ಇಂಪ್ಲಿಮೆಂಟ್ ಮಾಡೋಕ್ಕೆ ಬರಬೇಕು, ಆಮೇಲೆ ಪ್ರಾಡಕ್ಟ್ ಕೋಡ್ ಬೇಸ್ ಬಗ್ಗೆ ನಾಲೆಜ್ ಇರಬೇಕು, ಡೆವಲಪ್ ಮಾಡ್ಕೋಬೇಕು. ಸೊ ಈ ಥರ ಇರುತ್ತೆ. ಆಮೇಲೆ ಇಲ್ಲಿ ನೋಡ್ರಿ ಈಗ ಏನಂದ್ರೆ ಮಾಸ್ಟರ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್, ಆಮೇಲೆ 24 months ಆಫ್ ಎಕ್ಸ್ಪೀರಿಯನ್ಸ್ ಇನ್ ದ ಜಾಬ್. ಸೊ ಇದೇನಂದ್ರೆ ಇದು ಎಕ್ಸ್ಪೀರಿಯನ್ಸ್ಡ್ ಪೊಸಿಷನ್ ಅನ್ನ. ಇದರೊಳಗೆ ಕೋಡಿಂಗ್ ಇನ್ C++, ಜಾವಾ ಆರ್ C#. ಸೊ ಯಾವ್ದಾರ ಈ ಲ್ಯಾಂಗ್ವೇಜ್ನಾಗ ಗೊತ್ತಿರಬೇಕು. ಆಮೇಲೆ ವೆಬ್ ಅಪ್ಲಿಕೇಶನ್, ಫೇಸ್ಬುಕ್ ಏನಂದ್ರೆ ಅವ್ರದ್ದು ಎಲ್ಲ ಪ್ರಾಡಕ್ಟ್ಸ್ ಆನ್ಲೈನ್ ಅದಾವಲ್ಲ. ಸೊ ಒಂದು ಸ್ವಲ್ಪ ನೀವು ಕಾಲೇಜ್ನಾಗ ವೆಬ್ ಅಪ್ಲಿಕೇಶನ್ ಪ್ರಾಜೆಕ್ಟ್ ಮಾಡಿರಬೇಕು, ನಿಮ್ಗೆ ವೆಬ್ ಅಪ್ಲಿಕೇಶನ್ ಬಿಲ್ಡ್ ಮಾಡೋದು ಗೊತ್ತಿರಬೇಕು, ಪೈಥಾನ್ದಾಗಾರ, PHPದಾಗಾರ, ರೂಬಿದಾಗ. ಆಮೇಲೆ ನೀವು ಒಂದು ವೆಬ್ಸೈಟ್ ಮಾಡ್ಯಾರಂದ್ರೆ ಅದ್ರ ಜೊತೆ ನಿಮ್ಗೆ ಡೇಟಾಬೇಸ್ ನಾಲೆಜು ಇರಬೇಕು, ಆಮೇಲೆ HTML CSS ನಾಲೆಜ್ ಇರಬೇಕು. ಸೊ ಫೇಸ್ಬುಕ್ನಾಗ 2 year ಎಕ್ಸ್ಪೀರಿಯನ್ಸಿಗೆ ಈ ಥರ ಕೇಳಾಕ್ತಾರೆ. ಆಮೇಲೆ ಇಂಡಿಯನ್ ಪ್ರಾಡಕ್ಟ್ ಕಂಪ್ನಿ ಹೇಳಿದ್ನಲ್ಲ ಜೋಹೋ ಅಂತ,
ಇಲ್ಲಿ ಝೋಹೋ ಒಳಗೆ ಹೋಗಿ ನೀವು ನೋಡ್ರಿ, ಸಮ್ ಅಪಾರ್ಚುನಿಟೀಸ್ ಫಾರ್ ಯು ಟು ಎಕ್ಸ್ಪ್ಲೋರ್. ಫಾರ್ ಎಕ್ಸಾಂಪಲ್ ಈಗ ನೀವು ಸಾಫ್ಟ್ವೇರ್ ಡೆವಲಪರ್ಸ್ಗೆ ಹೋದ್ರಿ ಅಂತ ತಿಳ್ಕೊರಿ ಫುಲ್ ಟೈಮ್. ಇಲ್ಲಿ ನೋಡ್ರಿ, ಇದೇನೊಂದು ಪ್ಯಾರಾಗ್ರಾಫ್ ಬರ್ದಾರಲ್ಲ ಏನೇನು ಸ್ಕಿಲ್ ಇರಬೇಕಂತ. ಇಲ್ಲಿ ಎಲ್ಲೂ ಅವರು ಯಾವ ಲ್ಯಾಂಗ್ವೇಜ್ ಇರಬೇಕಂತ ಬರ್ದಿಲ್ಲ. ಇದು ಅಬ್ಸರ್ವ್ ಮಾಡಿರಿ. ಪ್ರಾಡಕ್ಟ್ ಕಂಪ್ನಿಗೆ ಮೇನ್ ಡಿಫ್ರೆನ್ಸ್ ಅಂದ್ರೆ ಇದೆ. ಅವ್ರು ಏನು ಮಾಡ್ತಾರೆ, ಒಂದು ನಿಮ್ಗೆ ಇಲ್ಲ ನಾವು 4-5 ಲ್ಯಾಂಗ್ವೇಜ್ನಾಗ ಯಾವ್ದು ಬಂದರೂ ನಡಿತೈತಿ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಆ ಲ್ಯಾಂಗ್ವೇಜ್ ಹೆಸರು ಹೇಳಕ್ಕೆ ಹೋಗಲ್ಲ. ಈಗ ಝೋಹೋದೊಳಗೆ ನೋಡ್ರಿ, ಡಿಸೈನ್ ಆ್ಯಂಡ್ ಡೆವಲಪ್ ಹೈ ವಾಲ್ಯೂಮ್ ಲೋ ಲೇಟೆನ್ಸಿ ಅಪ್ಲಿಕೇಶನ್ ಫಾರ್ ಮಿಷನ್ ಕ್ರಿಟಿಕಲ್ ಸಿಸ್ಟಮ್ ಎನ್ಶೂರಿಂಗ್ ಟಾಪ್ ಟಿಯರ್ ಅವೈಲಬಿಲಿಟಿ ಆ್ಯಂಡ್ ಪರ್ಫಾರ್ಮೆನ್ಸ್. ಇದ್ರೊಳಗೆ ಏನಂದ್ರೆ ನಿಮಗೆ ಸಿ ಬರಬೇಕು, C++ ಬರಬೇಕು, ಫ್ರಂಟ್ ಎಂಡ್ ಬರಬೇಕು, ಬ್ಯಾಕ್ ಎಂಡ್ ಬರಬೇಕು ಅಂತ ಏನೂ ಹೇಳಂಗಿಲ್ಲ. ದೇ ಜಸ್ಟ್ ಸೇ ಯು ಶುಡ್ ಬಿ ಅ ಗುಡ್ ಇಂಜಿನಿಯರ್. ನೆಕ್ಸ್ಟ್, ಕಾಂಟ್ರಿಬ್ಯೂಟ್ ಟು ಆಲ್ ಫೇಸ್ ಆಫ್ ದ ಪ್ರಾಡಕ್ಟ್ ಡೆವಲಪ್ಮೆಂಟ್, ರೈಟ್ ವೆಲ್ ಡಿಸೈನ್ ಟೆಸ್ಟಬಲ್ ಆ್ಯಂಡ್ ಎಫಿಷಿಯಂಟ್ ಕೋಡ್. ಇಲ್ಲಿ ನೋಡ್ರಿ, ಇಲ್ಲಿ ಏನಾರು ಹೇಳ್ಯಾರ ಏನವರು ಸಿದಾಗ ಬರಿಬೇಕು ಪೈಥಾನ್ ಅಂತ ಏನೂ ಹೇಳಿಲ್ಲ. ಲ್ಯಾಂಗ್ವೇಜ್ ಇಸ್ ನಾಟ್ ಅ ಬ್ಯಾರಿಯರ್ ಇಫ್ ಯು ವಾಂಟ್ ಟು ಗೋ ಟು ಪ್ರಾಡಕ್ಟ್ ಕಂಪ್ನಿ. ಮತ್ತು ನೀವು ಪ್ರಾಡಕ್ಟ್ ಕಂಪ್ನಿ ಒಳಗೆ ಏನಿರುತ್ತೆ, ಪೇನೂ ಜಾಸ್ತಿ ಇರುತ್ತೆ. ಮುಂದೆ ಎನ್ಶೂರ್ ಡಿಸೈನ್ ಕಂಪ್ಲೈಂಟ್ ಸ್ಪೆಸಿಫಿಕೇಷನ್, ನಿಮಗೆ ಕೊಟ್ಟಂಥ ಸ್ಪೆಸಿಫಿಕೇಷನ್ ನೀವು ಮೀಟ್ ಆಗಬೇಕು. ಪ್ರಿಪೇರ್ ಆ್ಯಂಡ್ ಪ್ರೊಡ್ಯೂಸ್ ರಿಲೀಸ್ ಸಾಫ್ಟ್ವೇರ್ ಕಾಂಪೊನೆಂಟ್, ಸಪೋರ್ಟ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ಸೊ ಇದು ಎಲ್ಲ ಸ್ಕಿಲ್ಸ್ ಇದ್ದು ಅಂದ್ರೆ ಅವ್ರು ನಿಮ್ಮನ್ನು ಹೈರ್ ಮಾಡ್ತಾರೆ. ಇದ್ರೊಳಗೆ ಅವ್ರು ಎಲ್ಲೂ ಏನೂ ಹೇಳಾಗ್ತಿಲ್ಲ ನಿಮಗೆ. ಏನಂತ ಹೇಳಾಗ್ತಿಲ್ಲ, BE ಆಗಿರಬೇಕು ಅಥವಾ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು, C ಬರಬೇಕು, ಪೈಥಾನ್ ಬರಬೇಕು, ಮರ್ನ್ ಸ್ಟ್ಯಾಕ್ ಬರಬೇಕು, ಆ ಸ್ಟ್ಯಾಕ್ ಬರಬೇಕು, ಈ ಸರ್ಟಿಫಿಕೇಟ್ ಇರಬೇಕು. ದೆರ್ ಇಸ್ ನಥಿಂಗ್. ಆ ಥರ ಯಾವ ರಿಸ್ಟ್ರಿಕ್ಷನ್ಸನ್ನು ಇಟ್ಟಿಲ್ಲ ಅವರು. ನಿಮಗೆ ಇಷ್ಟು ಸ್ಕಿಲ್ಸ್ ಇತ್ತಂದ್ರೆ ಈ ಜಾಬ್ಗೆ ಅಪ್ಲೈ ಮಾಡಿರಿ ಅಂತ ಹೇಳಾಕ್ತಾರೆ. ನಾ ಇದೇ ರೀತಿ ಇನ್ನೊಂದು ಜಾಬ್ ಓಪನ್ ಮಾಡಿ ಇಟ್ಟಿದ್ದೀನಿ ಸಾಫ್ಟ್ವೇರ್ ಡೆವಲಪರ್ಸದ್ದು, ಅದು ಸೇಮ್ ಐತಿ. ನೆಕ್ಸ್ಟ್ ಈಗ ಮೈಕ್ರೋಸಾಫ್ಟದ್ದು ನೋಡೋಣ. ಮೈಕ್ರೋಸಾಫ್ಟ್ದು ಇದೊಂದು ನಾ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ದು ಓಪನ್ ಮಾಡೀನಿ. ಫ್ರೆಷರ್ಸದ್ದು ಓಪನಿಂಗ್ದು ಇಂಡಿಯಾದಾಗ ಇರಲ್ಲ, ಯಾಕಂದ್ರೆ ಜಾಸ್ತಿ ಕ್ಯಾಂಪಸ್ದಾಗ ಮಾಡ್ತಾರೆ, ಆಫ್ ಕ್ಯಾಂಪಸ್ ಕಡಿಮೆ ಮಾಡ್ತಾರೆ. ಈವನ್ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ದೂ ಇದು ಎಕ್ಸ್ಪೀರಿಯನ್ಸ್ ಬೇಕು, ಇದಕ್ಕೆ ಮೋರ್ ದೆನ್ 4 years ಬೇಕು. ಬಟ್ ಇಲ್ಲೂ ನೋಡ್ರಿ, ಮಿನಿಮಮ್ ಕ್ವಾಲಿಫಿಕೇಷನ್ಸ್ ಒಳಗೆ ಅಫ್ಕೋರ್ಸ್ ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಅಂತ ಮೆನ್ಷನ್ ಮಾಡ್ಯಾರ, 4 year ಅಂತ ಎಕ್ಸ್ಪೀರಿಯನ್ಸ್ ಹಾಕ್ಯಾರ. ಆದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಬ್ಸರ್ವ್ ಮಾಡಿರಿ. ಇಲ್ಲಿ ನಾ ಫಾಂಟ್ ಸ್ವಲ್ಪ ದೊಡ್ಡದು ಮಾಡ್ತೀನಿ ತಡ್ರಿ. ಏನಂತ ಬರ್ದಾರ, ಕೋಡಿಂಗ್ ಇನ್ ಲ್ಯಾಂಗ್ವೇಜಸ್ ಇನ್ಕ್ಲೂಡಿಂಗ್ ಬಟ್ ನಾಟ್ ಲಿಮಿಟೆಡ್ ಟು C++, C#, ಜಾವಾ, ಜಾವಾಸ್ಕ್ರಿಪ್ಟ್ ಆರ್ ಪೈಥಾನ್. ಇದರ ಅರ್ಥ ನಿಮ್ಗೆ ಇವೆಲ್ಲ ಗೊತ್ತಿರಬೇಕಂತಲ್ಲ, ಇದ್ರೊಳಗೆ ಯಾವುದಾದ್ರೂ ಒಂದು ಗೊತ್ತಿದ್ರು ಸಾಕಂದಂಗೆ. ಆರ್ ಈಕ್ವಲೆಂಟ್ ಎಕ್ಸ್ಪೀರಿಯನ್ಸ್ ಇಲ್ಲ, ಇವು ಯಾವ ಇಲ್ಲಪ್ಪ ಅಂದರೆ ಇದು ಸಮಥಿಂಗ್ ರಿಲೇಟೆಡ್ ಟು ದಟ್. ಮುಂದೆ ಇದನ್ನ ಅಬ್ಸರ್ವ್ ಮಾಡಿರಿ. ಕಂಪ್ಯೂಟರ್ ಸೈನ್ಸ್ ಫಂಡಮೆಂಟಲ್ಸ್. ಕಂಪ್ಯೂಟರ್ ಸೈನ್ಸ್ ಫಂಡಮೆಂಟಲ್ಸ್ ಅಂದರೆ ಏನು? ಆಪ್ರೇಟಿಂಗ್ ಸಿಸ್ಟಮ್, ಡೇಟಾ ಸ್ಟ್ರಕ್ಚರ, ಮೆಮೊರಿ ಮ್ಯಾನೇಜ್ಮೆಂಟ್, ನೆಟ್ವರ್ಕ್, ಇವೆಲ್ಲನೂ ಫಂಡಮೆಂಟಲ್ಸ್ ಒಳಗೆ ಬರುತ್ತೆ. ಫ್ಲೂಯೆಂಟ್ ಇನ್ ಕಾನ್ಸೆಪ್ಟ್ಸ್ ಲೈಕ್ ಮಲ್ಟಿ ಥ್ರೆಡ್ಡಿಂಗ್, ಅಸಿಂಕ್ರೋನಸ್ ಪ್ರೋಗ್ರಾಮಿಂಗ್, ಗುಡ್ ಗ್ರಾಸ್ಪ್ ಆಫ್ ಸಿಸ್ಟಮ್ ಡಿಸೈನ್, ಡೇಟಾ ಸ್ಟ್ರಕ್ಚರ್ಸ್, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್, ಸ್ಕೇಲ್ ಔಟ್ ಆರ್ಕಿಟೆಕ್ಚರ್ಸ್. ಓಕೆ, ಮುಂದೆ ಕಮ್ಯುನಿಕೇಷನ್ ಆ್ಯಂಡ್ ಕೊಲಾಬ್ರೇಷನ್ ಸ್ಕಿಲ್ ಬರಬೇಕು. ಡೊಮೇನ್ ನಾಲೆಜ್ ಆನ್ ನೆಟ್ವರ್ಕಿಂಗ್, ವರ್ಚುವಲೈಸೇಷನ್ ಬರಬೇಕು. ಇವೆಲ್ಲ ಮ್ಯಾಂಡೇಟ್ರಿ ಸ್ಕಿಲ್ ಒಬ್ಬ ಮೈಕ್ರೋಸಾಫ್ಟ್ನಾಗ ಒಬ್ಬರು ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಂದ್ರೆ. ಮತ್ತು ಈ ಸ್ಕಿಲ್ಸ್ ಬರ್ತಿದ್ದು ಅವ್ರು 4-5 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು, ಈ ಸ್ಕಿಲ್ ಬರ್ತಿತ್ತಂದ್ರೆ ಈಸಿಲಿ ಅವರಿಗೆ ಮೋರ್ ದೆನ್ 30, 40, even 50 lakhs ಮಟನೂ ಇಂಡಿಯಾದಾಗ ಪೇ ಮಾಡ್ತಾರೆ. ಇನ್ನೊಂದು ನೋಡೋಣ ಇದೇ ಥರ ಗೂಗಲ್ದಿದು. ಸೊ ಗೂಗಲ್ದ ಇದು ಪರ್ಟಿಕ್ಯುಲರ್ ಇಂಜಿನಿಯರ್ ಒಳಗೆ ಮಿನಿಮಮ್ ಕ್ವಾಲಿಫಿಕೇಷನ್ ನೋಡ್ರಿ. ಸೊ ಗೂಗಲ್ ಸಾಫ್ಟ್ವೇರ್ ಇಂಜಿನಿಯರ್ ಫ್ರಂಟ್ ಎಂಡ್ ಆ್ಯಂಡ್ ಗೂಗಲ್ ಕ್ಲೌಡ್ ಅಂತ ಬರ್ದಾರ. ಅಂದ್ರೆ ಏನು ಅವ್ರು ಯಾಕೆ ಹಂಗೆ ಬರ್ದಾರ ಅಂದ್ರೆ, ಗೂಗಲ್ ಕ್ಲೌಡ್ ಅವ್ರದ್ದು ಡಿಪಾರ್ಟ್ಮೆಂಟ್, ಅದ್ರ ಒಳಗೆ ಫ್ರಂಟ್ ಎಂಡ್ದು ಏನು ಟೀಮ್ ಐತಲ್ಲ ಅಲ್ಲಿ ಇದು ಓಪನಿಂಗ್ ಐತೆ, ಅದ್ರ ಸಂಬಂಧ ಹೆಸರು ಕೊಟ್ಟಾರ ಇಲ್ಲಿ ಯಾವ ಟೀಮ್ನಾಗ ಓಪನಿಂಗ್ ಐತಂತ. ಆದರೆ ಅವ್ರದ್ದು ರೋಲ್ ಏನು, ಸಾಫ್ಟ್ವೇರ್ ಇಂಜಿನಿಯರ್ ಐತಿ. ಇದಕ್ಕೇನು ಕೇಳಾಕ್ತಾರೆ, ಬ್ಯಾಚುಲರ್ಸ್ ಡಿಗ್ರಿ ಅವ್ರ ಈಕ್ವಲೆಂಟ್ ಎಕ್ಸ್ಪೀರಿಯನ್ಸ್. ಇಲ್ಲಿ ನೋಡ್ರಿ ಯಾವುದು ಬ್ರಾಂಚ್ ಇದೇನು ಹಾಕಿಲ್ಲ. ಅದಾದಮೇಲೆ 1 year ಆಫ್ ಎಕ್ಸ್ಪೀರಿಯನ್ಸ್ ವಿತ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇನ್ 1 or more ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಎಕ್ಸಾಂಪಲ್ ಪೈಥಾನ್, C++, ಜಾವಾ ಆರ್ ಜಾವಾಸ್ಕ್ರಿಪ್ಟ್. ಅಂದರೆ ನೀವು ಇದ್ರೊಳಗೆ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ನಿಮ್ಗೆ ಗೊತ್ತಿದ್ರೆ ಸಾಕು, ಎಲ್ಲ ಅಲ್ಲ. ಸೆಕೆಂಡ್, 1 year ಆಫ್ ಎಕ್ಸ್ಪೀರಿಯನ್ಸ್ ವಿತ್ ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗೋರಿದಮ್. ದಿಸ್ ಈಸ್ ಲೈಕ್ ಅ ಮಿನಿಮಮ್. ಪ್ರಿಫರ್ಡ್ ಅಂದರೆ ಇದಿದ್ರೆ ಚಲೋ ಅಂದಂಗೆ. ಅಂದರೆ 1 year ಎಕ್ಸ್ಪೀರಿಯನ್ಸ್ ಇನ್ ಫ್ರಂಟ್ ಎಂಡ್ ಫ್ರೇಮ್ವರ್ಕ್ಸ್, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಆ್ಯಂಡ್ API. ಬಟ್ ಇಲ್ಲಿ ವರ್ಡ್ ನೋಡ್ರಿ, ದಿಸ್ ಇಸ್ ಪ್ರಿಫರ್ಡ್. ಅಂದರೆ ಈ ಥರ ಇದ್ರೆ ನಿಮ್ಗೆ ಅಡ್ವಾಂಟೇಜ್ ಆಗುತ್ತೆ. ಈ ಥರ ಯಾವಾಗ ಬರೀತಾರಂದ್ರೆ ಓನ್ಲಿ ಯಾವಾಗ ಎಕ್ಸ್ಪೀರಿಯನ್ಸ್ಡ್ ಜಾಬ್ಸ್ ಇರ್ತಾವಲ್ಲ, ಆಲ್ರೆಡಿ ನೀವು ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಇರ್ತೈತಿಲ್ಲ, ಅಲ್ಲಿ ಮಾತ್ರ ಈ ಥರ ಬರೀತಾರೆ. ಬಟ್ ಅಗೇನ್ ದಿಸ್ ಇಸ್ ನಾಟ್ ಕಂಪಲ್ಸರಿ. ನಿಮಗೆ ಚಲೋ ಕೋಡಿಂಗ್ ಬರ್ತಿತ್ತು, ನೀವು ಒಬ್ಬ ಚಲೋ ಪ್ರೋಗ್ರಾಮರ್ ಇದ್ರಿ, ನಿಮಗೆ ಬೇಸಿಕ್ಸ್ ಎಲ್ಲ ಕ್ಲಿಯರ್ ಇದ್ದು, ಫಂಡಮೆಂಟಲ್ಸ್ ಕ್ಲಿಯರ್ ಇದ್ದು, ಡೇಟಾ ಸ್ಟ್ರಕ್ಚರ್ ಅಲ್ಗೋರಿದಮ್ಸ್ ಬರ್ತಿತ್ತು ಅಂದ್ರೆ ನೀವು ಹೇಳ್ಬೋದು, ನಾ ಫ್ರಂಟ್ ಎಂಡ್ನಾಗ ವರ್ಕ್ ಮಾಡಿಲ್ಲ, ನಾ ಬ್ಯಾಕ್ ಎಂಡ್ ಮಾಡೀನಿ ಅಥವಾ ಏನೋ ಮತ್ತು ಬೇರೆದು ಮಾಡೀನಿ, ಬಟ್ ಐ ವಿಲ್ ಬಿ ಏಬಲ್ ಟು ರ್ಯಾಂಪ್ ಅಪ್ ಅಂತ ನೀವು ಹೇಳ್ಬೋದು ಅವಾಗ. ಈಗ ಇನ್ನೊಂದು ಉದಾಹರಣೆ ತೋರಿಸ್ತೇನೆ. ಇದೇನಂದ್ರೆ ಫೇಸ್ಬುಕ್ಕದ್ದು
ಒಂದು ಟೆಕ್ನಿಕಲ್ ಸ್ಕ್ರೀನಿಂಗ್ ಇಂಟರ್ವ್ಯೂ ಗೈಡ್ ಐತಿ. ಇದು PDF ಲಿಂಕ್ ನಾವು ಇದು ಏನು ಯೂಟ್ಯೂಬ್ ವಿಡಿಯೋ ಪೋಸ್ಟ್ ಮಾಡ್ತಿಲ್ಲ ಅದ್ರ ಜೊತೆನೂ ಕೊಡ್ತೀವಿ, ಅಥವಾ ನಮ್ಮ ಕಮ್ಯುನಿಟಿ ಗ್ರೂಪ್ನಾಗೂ ಕೊಡ್ತೀವಿ. ಇದು ಏನಂತಂದ್ರೆ ಇಂಟರ್ವ್ಯೂ ಒಳಗೆ ನಾವು ಏನು ನೋಡ್ತೀವಿ ಕ್ಯಾಂಡಿಡೇಟ್ ಕಡೆ ಅಂತ ಕೇಳಾಕ್ತಾರೆ ಅವ್ರು. ಸೊ ಇಲ್ಲಿ ಏನಂದ್ರೆ ನೋಡಿರಿ, ಫಸ್ಟ್ ಏನೈತಿ ಕಮ್ಯುನಿಕೇಷನ್ ಸ್ಕಿಲ್. ನಿಮ್ಗೆ ಕೊಟ್ಟಿರೋ ರಿಕ್ವೈರ್ಮೆಂಟ್ ನೀವು ಅನಲೈಸ್ ಮಾಡಿ ಅರ್ಥ ಮಾಡಿಕೊಂಡು ಸರಿ ಪ್ರಶ್ನೆ ಕೇಳ್ತಾರೇನ. ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. ನಿಮಗೆ ಕೊಟ್ಟಿರುವಂಥ ಪ್ರಾಬ್ಲಮ್ಗೆ ನೀವು ಎಷ್ಟು ಸೊಲ್ಯೂಷನ್ಸ್ ಹುಡುಕ್ತೀರಿ ಬೇರೆ ಬೇರೆದು. ಆ ಎಲ್ಲ ಸೊಲ್ಯೂಷನ್ಸ್ ನಡು ಟ್ರೇಡ್ ಆಫ್ಸ್, ಯಾವ್ದು ಚಲೋ ಐತಿ ಯಾವ್ದು ಚಲೋ ಇಲ್ಲ, ಯಾವ್ದು ಎಲ್ಲಿ ಬೆಟ್ರ್ ಯಾವ್ದು ಎಲ್ಲಿ ಇಂಪ್ರೂವ್ ಆಗ್ಬೋದು ಅಂತ, ಅದು ಟ್ರೇಡ್ ಆಫ್ಸ್ ಅಂತಾರೆ ಅದಕ್ಕೆ, ಅದನ್ನು ಮಾಡ್ತೀರಿ. ಆಮೇಲೆ ನೀವು ಬೇರೆ ಬೇರೆ ಡೇಟಾ ಸ್ಟ್ರಕ್ಚರ್ ಅಂತ ಹೆಂಗೆ ಯೂಸ್ ಮಾಡ್ತೀರಿ. ಆಮೇಲೆ ಸ್ಪೇಸ್ ಮತ್ತು ಟೈಮ್ ಕಾಂಪ್ಲೆಕ್ಸಿಟಿ ಹೆಂಗೆ ಕಂಡು ಹಿಡಿತೀರಿ, ಮತ್ತು ನೀವು ಕಂಡು ಹಿಡಿದಂಥ ಸೊಲ್ಯೂಷನ್ ಹೆಂಗೆ ಆಪ್ಟಿಮೈಸ್ ಮಾಡ್ತೀರಿ. ಇದು ಎಲ್ಲ ಇದರೊಳಗೆ ಬರುತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ನಾಗ. ಮುಂದೆ ಕೋಡಿಂಗ್. ಕ್ಯಾನ್ ಯು ರೈಟ್ ಎಕ್ಸಿಕ್ಯೂಟೇಬಲ್ ಕೋಡ್, ಮತ್ತು ಕೋಡ್ ಹ್ಯಾಸ್ ಟು ಬಿ ಆರ್ಗನೈಸ್ಡ್ ರಿಯಲಿ ವೆಲ್. ಇದೆರಡು ನೋಡ್ತಾರೆ. ನೆಕ್ಸ್ಟ್ ವೆರಿಫಿಕೇಷನ್. ಆ ಬರೆದಿದ್ದ ಕೋಡ್ಗೆ ನಂಬರ್ ಆಫ್ ಟೆಸ್ಟ್ ಕೇಸಸ್ ಹೆಂಗೆ ಬರಿತೀರಿ, ಅದನ್ನ ಹೆಂಗೆ ಟೆಸ್ಟ್ ಮಾಡ್ತೀರಿ, ಅದ್ರದ್ದು ಒಳಗಿನ ಬಗ್ಸ್ ಹೆಂಗೆ ಕಂಡು ಹಿಡಿತೀರಿ, ಆ ಬಗ್ಸ್ ಹೆಂಗೆ ಫಿಕ್ಸ್ ಮಾಡ್ತೀರಿ. ಸೊ ಇದೆಲ್ಲ ಫೇಸ್ಬುಕ್ದಾಗ ನೋಡ್ತಾರೆ. ಸೊ ಇದ್ರೊಳಗೆಲ್ಲ ಮತ್ತು ಡೀಟೇಲ್ಸ್ ಐತೆ, ಹೌ ಡು ಯು ಪ್ರಿಪೇರ್ ಇದು ಎಲ್ಲ ಸಿಲೆಬಸ್ ಏನಂತ ಈ ಡಾಕ್ಯುಮೆಂಟ್ ನಾನು ಕಳಿಸ್ತೀನಿ. ನಾನು ನಿಮಗೆ ಇದನ್ನು ಎದಕ್ಕೆ ತೋರಿಸಿದ್ನಿ ಅಂದ್ರೆ, ಡಿಸ್ಟಿಂಕ್ಟ್ಲಿ ನೋಡ್ರಿ ನೀವು ಸರ್ವಿಸ್ ಕಂಪ್ನಿದು ಜಾಬ್ ಡಿಸ್ಕ್ರಿಪ್ಷನ್ ಹೆಂಗೆ ಬರೀತಾರೆ, ಪ್ರಾಡಕ್ಟ್ದು ಹೆಂಗೆ ಬರೀತಾರೆ, ಇದ್ರದ್ದು ಡಿಫ್ರೆನ್ಸ್ ಹೆಂಗೈತಿ, ಇದ್ರದ್ದು ಡಿಫ್ರೆನ್ಸ್ ಹೆಂಗೈತಿ. ಸೊ ನಮ್ಮದು ಉದ್ದೇಶ ಏನೈತಂದ್ರೆ, ಇನ್ನು ಬರುವಂಥ ಇಯರ್ಸ್ ಒಳಗೆ ಥೌಸಂಡ್ಸ್ ಆಫ್ ಇಂಜಿನಿಯರ್ಸನ್ನು ನಾವು ಪ್ರಾಡಕ್ಟ್ ಕಂಪ್ನಿಗೆ ರೆಡಿ ಮಾಡ್ಬೇಕನ್ನಾಗ್ತೀವಿ, ಆ ಥರ ಸ್ಕಿಲ್ಸ್ ಕೊಡ್ಬೇಕನ್ನಾಗ್ತೀವಿ. ಅದಕ್ಕೆ ನಾನು ನಿಮಗೆ ಪ್ರಾಡಕ್ಟ್ ಕಂಪ್ನಿದು ಒಂದು ಇಂಟ್ರೊಡಕ್ಟ್ರಿ ಲೆಸನ್ ಇದು. ನಾ ಇದ್ರೊಳಗೆ ಇನ್ನೂ ಡೆಪ್ತ್ ಒಳಗೆ ಹೋಗ್ತೇವೆ ನಮ್ಮ ಮುಂದಿನ ಮಾಡ್ಯೂಲ್ಸ್ ಒಳಗೆ, ಕೋಡಿಂಗ್ ಎಲ್ಲ ಇದೆಲ್ಲ ಆದಮೇಲೆ. ಇದು ನಿಮಗೆ ಒಂದು ಹೈ ಲೆವೆಲ್ ಓವರ್ವ್ಯೂ ಕೊಡೋಕೆ ನಾನು ಪ್ರಯತ್ನ ಪಡಾಕ್ತೇನೆ. ಏನಂದ್ರೆ ಇಂಡಸ್ಟ್ರಿ ಒಳಗೆ ಈ ಥರ 2 ಟೈಪ್ಸ್ ಅದಾವೆ, ಅದ್ರದ್ದು ಪೇ ರೇಂಜ್ ಬೇರೆ ಬೇರೆ ಐತಿ, ಅದ್ರದ್ದು ಜಾಬ್ ಡಿಸ್ಕ್ರಿಪ್ಷನ್ ಬೇರೆ ಇರುತ್ತೆ, ಅದ್ರ ಕ್ಯಾರಿಯರ್ ಪಾತ್ ಬೇರೆ ಇರುತ್ತೆ, ಸ್ಕೇಲ್ ಆಫ್ ದ ಪ್ರಾಬ್ಲಮ್ ಬೇರೆ ಇರ್ತೈತಿ, ಯಾಕೆ ಈ ಥರ ಪೇ ಡಿಫ್ರೆನ್ಸ್ ಐತಿ, ಅದನ್ನೆಲ್ಲ ನಿಮಗೆ ಒಂದು ಹೈ ಲೆವೆಲ್ ಓವರ್ವ್ಯೂ ಇರಲಿ ಅಂತ ಈ ಸೆಷನ್ ಒಳಗೆ ಹೇಳೇನಿ. ನೀವು ಇನ್ನೂ ಮಟ್ಟ ಪೇ ಬಗ್ಗೆ ತಿಳ್ಕೊಂಡ್ರಿ. ದೆರ್ ಈಸ್ ಅನದರ್ ಪಾರ್ಟ್ ಸಾಫ್ಟ್ವೇರ್ ಇಂಜಿನಿಯರ್ದು, ಅದಕ್ಕೆ ಏನಂತಾರೆ ಅಂದ್ರೆ ಪರ್ಕ್ಸ್ ಅಂತಾರೆ. ಸೊ ಅಲಾಂಗ್ ವಿತ್ ಪೇ ಅಷ್ಟೇ ಅಲ್ದನು ಮತ್ತು ಇನ್ನಷ್ಟು ಬಹಳಷ್ಟು ರಿನ್ಯುಮರೇಷನ್ಸ್ ಅಥವಾ ಪರ್ಕ್ಸ್ ಅಂತೀವಲ್ಲ ಅದು ಇರುತ್ತೆ. ಆದರೆ ಎಲ್ಲದ ಪರ್ಕ್ಸ್ಗಿಂತ ಅತಿ ದೊಡ್ಡದು ಯಾವುದು ಅಂತಂದ್ರೆ ಎಂಪ್ಲಾಯ್ ಸ್ಟಾಕ್ ಆಪ್ಷನ್ಸ್ ಅಂತಂದು. ಏನಂತಂದ್ರೆ ಉದಾಹರಣೆಗೆ ಮೈಕ್ರೋಸಾಫ್ಟ್ ಒಳಗೆ, ಆಮೇಲೆ ಈ ಥರ ಗೂಗಲ್ ಒಳಗೆ, ಅಮೆಝಾನ್ದಾಗ ಈ ಥರ ಬಹಳಷ್ಟು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಒಳಗೆ ಹೆಂಗಿರುತ್ತಂದ್ರೆ, ನಿಮ್ಮದು ಇದಿಷ್ಟು ಪೇ ಅನ್ಕೋರಿ, ಈ ಪೇ ಜೊತೆ ಒಂದು ಆ್ಯನ್ಯುವಲ್ ಬೋನಸ್ ಅಂತಿರುತ್ತೆ. ಇದು ಕ್ಯಾಶ್ ಬೋನಸ್. ಇದಕ್ಕೇನಂತಾರೆ ಕ್ಯಾಶ್ ಬೋನಸ್. ಇದು ಎದ್ರ ಲಿಂಕ್ಡ್ ಇರುತ್ತೆ ಅಂದ್ರೆ ಪರ್ಫಾರ್ಮೆನ್ಸ್ ಲಿಂಕ್ಡ್ ಇರುತ್ತೆ. ಅದ್ರ ಜೊತೆಗೆ ಸ್ಟಾಕ್ ಆಪ್ಷನ್ಸ್ ಇದು ಇರುತ್ತೆ. ಸೊ ಉದಾಹರಣೆಗೆ ಸೇ ಫಾರ್ ಎಕ್ಸಾಂಪಲ್, ಈಗ ಇದೊಂದು $100K ಸ್ಯಾಲ್ರಿ ಐತೆ ಅಂತ ತಿಳ್ಕೊರಿ. ಅಂದ್ರೆ ನೀವು ಅಂದಾಜು ನೀವು 80 ಲಕ್ಷ ಅನ್ಬೋದು, 80 lakhs ಇಂಡಿಯನ್ ರುಪೀಸ್ ಒಳಗೆ. ಇಷ್ಟು ಸ್ಯಾಲ್ರಿ ಇತ್ತಂದ್ರೆ ಬೋನಸ್ ಸೇ ಅರೌಂಡ್ $10 to $20K ಇದಿಷ್ಟು ಬೋನಸ್ ಇರುತ್ತೆ. ಆಮೇಲೆ ಸ್ಟಾಕ್ಸನ್ನು ಒಂದು $20K to $30K ಈ ಥರ. ಜೂನಿಯರ್ ಲೆವೆಲ್ನಾಗ ಹಿಂಗಿರುತ್ತೆ. ಸೀನಿಯರ್ ಲೆವೆಲ್ ಹೋದಂಗೆ ಏನಾಗುತ್ತೆ, ಆಲ್ಮೋಸ್ಟ್ 50-50 ಆಗುತ್ತೆ. 50-50 ಅಂದರೆ ಸೇ ಒಂದು $200K ಬೇಸ್ ಪೇ ಇತ್ತಂದ್ರೆ ಅಷ್ಟು ಆಲ್ಮೋಸ್ಟ್ $200K ಇದಾಗಿಬಿಡುತ್ತೆ, ಏನು ಸ್ಟಾಕ್ ಆಗುತ್ತೆ. ಇನ್ನೂ ಭಾಳ ಸೀನಿಯರ್ ಹೋದ್ರಂದ್ರೆ ಇದು ಪೇ ಏನಿರುತ್ತೆ ಅಷ್ಟೇ ಅಲ್ಲೇ 200-300K ಒಳಗೆ ಉಳಿದ್ಬಿಡುತ್ತೆ. ಲೆಸ್ ದೆನ್ 200K ಉಳಿಯುತ್ತಿದ್ದು ಪೇ ಇದ್ದಿದ್ದು. ಸ್ಟಾಕ್ ಕಾಂಪೊನೆಂಟ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅವಾಗ. ಇದು 500K ಆಗುತ್ತೆ. ಇನ್ಫ್ಯಾಕ್ಟ್ ಒಬ್ಬೊಬ್ರದ್ದೆಲ್ಲ 1 million ಎಲ್ಲ ರೀಚ್ ಆಗುತ್ತೆ. ಅವ್ರು ಹೆಂಗೆ ಕಂಪ್ನಿ ಒಳಗೆ ಜಾಸ್ತಿ ವರ್ಷ ಇರ್ತಾರಲ್ಲ ಆ ಥರ ಇದ್ದಂಗೆ ಇದು ಕ್ಯಾಶ್ ಕಾಂಪೊನೆಂಟ್. ಕ್ಯಾಶ್ ನಿಮ್ಗೆ ಎದಕ್ಕೆ ಬೇಕು? ಕ್ಯಾಶ್ ಬರೀ ನಿಮ್ಗೇನು ನಿಮ್ಮದು ಮನಿ ಎಕ್ಸ್ಪೆನ್ಸ್, ನಿಮ್ಮ ಮಕ್ಕಳದ್ದು ಎಕ್ಸ್ಪೆನ್ಸ್, ವೆಕೇಷನ್ ಇದಕ್ಕಷ್ಟೇ ಬೇಕು. ಸೊ ಕ್ಯಾಶ್ ಎಕ್ಸ್ಪೆನ್ಸ್ ನಿಮ್ಗೆ ಎಷ್ಟು ಬೇಕಲ್ಲ ಸಾಕಷ್ಟು ನಿಮಗೆ $200,000 US ಅಂದ್ರೆ ಭಾಳ ಆಯಿತು, ಅದು ಕೊಡ್ತಾರೆ. ಮಿಕ್ಕಿದ್ದೆಲ್ಲ ಸ್ಟಾಕ್ಸ್ ಒಳಗೆ ಕೊಡ್ತಾರೆ. ಆದರೆ ಸ್ಟಾಕ್ಸದೊಂದು ಕ್ಯಾಚ್ ಇರುತ್ತೆ. ಏನಂತಂದ್ರೆ ನಿಮಗೀಗ 100 ಸ್ಟಾಕ್ಸ್ ಕೊಟ್ಟರು ಅಂತ ತಿಳ್ಕೊರಿ, ಆ ದುಡ್ಡದೊಳಗೆ ನಿಮಗೆ 100 ಸ್ಟಾಕ್ಸ್ ಬಂದು, ಇದಕ್ಕೆ ಸ್ಟಾಕ್ಸ್ ಅನ್ನಲ್ಲ ಆ್ಯಕ್ಚುಲಿ, ಸ್ಟಾಕ್ ಆಪ್ಷನ್ಸ್ ಅಂತಾರೆ.
ಇದು ಏನಂತಂದ್ರೆ ಪ್ರತಿ ವರ್ಷ 20% ವೆಸ್ಟ್ ಆಗುತ್ತೆ, ಅದಕ್ಕೆ ವೆಸ್ಟಿಂಗ್ ಅಂತಾರೆ. 20% ಪ್ರತಿ ವರ್ಷ 20% ಈ ಥರ ಆಗುತ್ತೆ. ಸೊ ಅಂದ್ರೆ ನಿಮ್ಗೆ 100 ಏನು ಸ್ಟಾಕ್ಸ್ ಕೊಟ್ಟಿರ್ತಾರಲ್ಲ ಈ ವರ್ಷ, ಅದು ಈಗ ನಿಮ್ಗೆ 2023ರಾಗ 100 ಸ್ಟಾಕ್ಸ್ ಕೊಟ್ಟರು ಅಂತ ತಿಳ್ಕೊರಿ. ಸೊ 2024ರಾಗ ನಿಮ್ಮ ಅಕೌಂಟಿಗೆ 20 ಸ್ಟಾಕ್ಸ್ ಬರ್ತಾವೆ. ಮುಂದೆ 2025ರಾಗ ನಿಮ್ಮ ಅಕೌಂಟಿಗೆ ಮತ್ತೆ 20 ಸ್ಟಾಕ್ಸ್ ಬರ್ತಾವೆ, ಈ ಥರ. ಸೊ ನಿಮಗೆ ಈ ಕೊಟ್ಟಂಥ 100 ಸ್ಟಾಕ್ಸ್ ನಿಮ್ಮ ಕೈಗೆ ಸಿಗಬೇಕು ಅಂತ, ನಿಮ್ಮ ಅಕೌಂಟಿಗೆ ಬರಬೇಕಂದ್ರೆ ನೀವು ಟೋಟಲ್ ಎಷ್ಟು 5 ಇಯರ್ಸ್ ವರ್ಕ್ ಮಾಡಬೇಕು. ಆದ್ರೆ ಈ ಥರ ಸ್ಟಾಕ್ಸ್ ನಿಮಗೆ ಪ್ರತಿ ವರ್ಷ ಸಿಗ್ತಿರ್ತಾವೆ. ಸೊ ಅವಾಗ ಏನಾಗುತ್ತೆ, ಈಗ ಈ ವರ್ಷ ಈಗ ನೀವು ಫಾರ್ ಎಕ್ಸಾಂಪಲ್ ಇದನ್ನೇನು ಅಂದ್ಕೊಳ್ರಿ, ನಂಬರ್ ಆಫ್ ಇಯರ್ಸ್ ಅಂದ್ಕೊಳ್ರಿ, ಆಮೇಲೆ ಇದು ನಂಬರ್ ಆಫ್ ಸ್ಟಾಕ್ಸ್. ಸೊ ನೀವು ಹೆಂಗೆ ಆ ಕಂಪ್ನಿ ಒಳಗೆ ಜಾಸ್ತಿ ವರ್ಷ ಇರ್ತೀರಿ, ಹಂಗಾಗಿ ನಿಮಗೆ ಪರ್ ಇಯರ್ ನಿಮ್ಮ ಅಕೌಂಟಿಗೆ ಬರುವಂಥ ಸ್ಟಾಕ್ಸ್ ಏನಾಗ್ತೈತಿ ಹಿಂಗೆ ಏರ್ಕೊಂತ ಹೋಗುತ್ತೆ. ಸೀನಿಯರ್ ಹೋದಾಗ ಇನ್ನೂ ಮೇಲೆ ಹೋಗ್ತೈತಿ ಹಿಂಗೆ. ಸೊ ನಾ ಆಲ್ಮೋಸ್ಟ್ ಎಷ್ಟು 16 ವರ್ಷ ಇದ್ನಲ್ಲ, 16 ವರ್ಷ ಇದ್ದಾಗ ನಾನು ಆ ಥ್ರೆಶೋಲ್ಡ್ಗೆ ಬಂದಿದ್ನಿ. ಎಲ್ಲಿ ಅಂದ್ರೆ ನನ್ನ ಸ್ಟಾಕ್ಸು ನನ್ನ ಸ್ಯಾಲ್ರಿ ಎರಡೂ ಈಕ್ವಲ್ ಆಗಿಬಿಟ್ಟಿತ್ತು ಆಲ್ಮೋಸ್ಟ್. ಸೊ ಹೆಚ್ಚು ಕಡಿಮೆ ಈ ಪೊಸಿಷನ್ಗೆ ಬಂದಿದ್ದೀನಿ ಇಲ್ಲಿ, ಎರಡು ಈಕ್ವಲ್ ಆಗು ಅಷ್ಟೊಂದು ಅಲ್ಲಿ ಮಟ್ಟ ರೀಚ್ ಆಗಿದ್ನಿ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ, ಈ ಥರ ಪ್ರಾಡಕ್ಟ್ ಕಂಪ್ನಿಯಾಗ ಯಾರು ಒಂದ್ಸರಿ ಜಾಯ್ನ್ ಆದ್ರಂದ್ರೆ 15 ವರ್ಷ 20 ವರ್ಷ 25 ವರ್ಷ, ನಾ ಎಲ್ಲ ಕಂಪ್ನಿ ಒಳಗೆ ಅಲ್ಲೇ ರಿಟೈರ್ ಆದವ್ರು ನೋಡಿ, ಅಂದ್ರೆ ಜಾಯ್ನ್ ಆಗಿ ಮೈಕ್ರೋಸಾಫ್ಟ್ನಾಗ ಅಲ್ಲೇ 30-32 ವರ್ಷ ವರ್ಕ್ ಮಾಡಿ ರಿಟೈರ್ಡ್ ಆದವ್ರು ಅಂಥವ್ರನ್ನೂ ಸುಮಾರು ಜನ ನೋಡೇನಿ. ಅವ್ರಿಗೆಲ್ಲ ಮಿಲಿಯನ್ಸ್ ಆಫ್ ಡಾಲರ್ಸದ್ದು ಸ್ಟಾಕ್ ಸಿಕ್ಕಿರುತ್ತೆ. ಈ ಪ್ರಾಡಕ್ಟ್ ಕಂಪ್ನಿದು ಮೇನ್ ವಿಶೇಷತೆ ಅಂದ್ರೆ ಇದು. ಇಲ್ಲಿ ಏನು ಮಾಡ್ತಾರಂದ್ರೆ, ಈ ಥರ ಇಂಜಿನಿಯರ್ಸ್ ಮಾರ್ಕೆಟ್ನಾಗ ಕಡಿಮೆ ಇದಾರೆ ಸಿಗೋದು. ಅದಕ್ಕೆ ಅವ್ರಿಗೆ ಏನು ಮಾಡ್ತಾರೆ, ಅವ್ರನ್ನ ಕಂಪ್ನಿ ಜೊತೆ ಹಿಡಿದಿಟ್ಕೋಬೇಕಂತ ಹೇಳಿ ಕಂಪ್ನಿದು ಒಂಥರ ಇದೇನಂದ್ರೆ, ನೀವು ಶೇರ್ಸ್ ಕೊಡಾಕ್ತಾರಂದ್ರೆ ಏನು ಅರ್ಥ, ನಿಮಗೆ ಕಂಪ್ನಿ ಒಂದು ನೀವು ಪಾರ್ಟ್ನರ್ ಆದಂಗೆ. ಇನ್ಫ್ಯಾಕ್ಟ್ ಸೀನಿಯರ್ ಲೆವೆಲ್ನಾಗ ಈ ಲೆವೆಲ್ನಾಗ ಇಲ್ಲಿ ಬಂದ ಮ್ಯಾಗ ಇಲ್ಲೆಲ್ಲ ಕಂಪ್ನಿ ಒಳಗೆ ಒಂದು ಪೊಸಿಷನ್ ಇರ್ತೈತೆ, ಅದಕ್ಕೆ ಪಾರ್ಟ್ನರ್ ಅಂತಾರೆ. ಆ ಟೈಟಲ್ನಾಗನೇ ಇರ್ತೈತಿ ಪಾರ್ಟ್ನರ್ ಇಂಜಿನಿಯರಿಂಗ್ ಮ್ಯಾನೇಜರ್, ಪಾರ್ಟ್ನರ್ ಡೈರೆಕ್ಟರ್, ಆ ಥರ ಅಂತ. ಸೊ ಅದಕ್ಕೆ ಯಾಕೆ ಹಂಗೆ ಅಂತಾರಂದ್ರೆ, ಅವಾಗ ಅವ್ರಿಗೆ ಜಾಸ್ತಿ ಕಂಪ್ನಿ ಶೇರ್ಸನ್ನು ಆ್ಯಸ್ ಅ ಕಂಪನ್ಸೇಷನ್ ಕೊಡ್ತಿರ್ತಾರೆ. ಆಮೇಲೆ ಈ ಥರ ಈವನ್ ಸ್ಟಾರ್ಟಪ್ಸ್ನಾಗು, ಈಗ ಅದು ಪ್ರಾಡಕ್ಟ್ ಕಂಪ್ನೀಸ್ ಇರ್ತಾವಲ್ಲ, ಅದ್ರ ಸ್ಟಾರ್ಟಪ್ಸ್ನಾಗ ಅವಾಗೂ ಸದ್ಯಕ್ಕೆ ಅವರು ಜಾಸ್ತಿ ಸ್ಯಾಲ್ರಿ ಕೊಡೋಕ್ಕಾಗಲ್ಲ. ಬಟ್ ಅದ್ರ ಬದಲು ಏನು ಮಾಡ್ತಾರೆ, ಎಂಪ್ಲಾಯ್ ಸ್ಟಾಕ್ ಆಪ್ಷನ್ಸ್ ಕೊಡ್ತಾರೆ. ಅದು ಇನ್ನೂ ಪಬ್ಲಿಕ್ಲಿ ಲಿಸ್ಟ್ ಆಗೋಕ್ಕಿಂತ ಮೊದಲು ಈ ಶೇರ್ಸ್ ಏನು ಕೊಡ್ತಾರಲ್ಲ, ಸ್ಟಾಕ್ಸ್ ಅಥವಾ ಶೇರ್ಸ್ ಇದೇನು ಕೊಡ್ತಾರಲ್ಲ, ಇದರಿಂದ ಸುಮಾರು ಜನರಿಗೆ ಆ ಒಂದು ಪ್ರಾಡಕ್ಟ್ ಕಂಪ್ನಿ ಒಳಗೆ ಲಾಂಗ್ ಕ್ಯಾರಿಯರ್ ಇದ್ರಂದ್ರೆ ಅವ್ರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿಬಿಡ್ತಾರೆ ಆಟೋಮೆಟಿಕ್ಕಾಗಿ 40-45 ವರ್ಷನಾಗ. ಅಂದ್ರೆ ಏಜ್ ಆ ಲಿಮಿಟ್ ರೀಚ್ ಆಗುವಷ್ಟರಲ್ಲಿ. ಇಲ್ಲ ಸ್ಟಾರ್ಟಪ್ನಾಗ ಇದ್ದರು, ಆ ಸ್ಟಾರ್ಟಪ್ ಏನಾರು ಕ್ಲಿಕ್ ಆದ್ರೆ ಅವಾಗೂ ಸಹಿತ ಅವ್ರಿಗೆ ಏನಾಗುತ್ತೆ, ಸಾಕಷ್ಟು ದುಡ್ಡು ಆಗುತ್ತೆ. ಸೊ ಇದು ಒಂದು ಪರ್ಕ್ ಐತಲ್ಲ, ಇದೊಂದು ವೆರಿ ಹೈ ವ್ಯಾಲ್ಯೂ ಪರ್ಕ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪರ್ಕ್. ಈ ಥರ ಸರ್ವಿಸ್ ಇಂಡಸ್ಟ್ರಿ ಒಳಗೆ ಕೊಡೋದು ಭಾಳ ಡಿಫಿಕಲ್ಟ್ ಐತಿ, ಅಥವಾ ಆಲ್ಮೋಸ್ಟ್ ಇಂಪಾಸಿಬಲ್ ಐತಿ. ಯಾಕಂದ್ರೆ ಅಲ್ಲಿ ನಿಮ್ಗೆ ನಾ ಹೇಳ್ದಂಗೆ ಮಾರ್ಜಿನ್ ಭಾಳ ಕಡಿಮೆ ಇರುತ್ತೆ. ಸಾಫ್ಟ್ವೇರ್ದು ಮಾರ್ಜಿನ್ ಮೊದಲೆಲ್ಲ ಜಾಸ್ತಿ ಇತ್ತು, ಈಗ ಕ್ರಮೇಣ ಏನಾಗ್ತೈತಿ, ಮಾರ್ಜಿನ್ 20-30% ಅಷ್ಟೇ ಇರೋದ್ರಿಂದ ಏನಾಗ್ತೈತಿ, ಈ ಥರ ಎಂಪ್ಲಾಯೀಸಿಗೆ ಶೇರ್ಸ್ ಕೊಡೋದು ಕಠಿಣ ಆಗುತ್ತೆ. ಆದರೆ ಭಾಳ ಸೀನಿಯರ್ ಲೆವೆಲ್ನಾಗ, ವೆರಿ ಹೈ ಲೆವೆಲ್ನಾಗ ಅವರು ಐ ಥಿಂಕ್ ಟಿಲ್ ಟುಡೇ ಆಲ್ಸೋ ದೇ ಕ್ಯಾನ್ ಅಫೋರ್ಡ್ ಟು ಗಿವ್. ಸೊ ಇದ್ರ ಬಗ್ಗೆ ಆದಮೇಲೆ ನೆಕ್ಸ್ಟ್ ಏನು ಪರ್ಕ್ಸ್ ಅದಾವಲ್ಲ, ದೇ ಆರ್ ವೆರಿ ಜನರಲ್ ಪರ್ಕ್ಸ್. ಬಟ್ ಅದ್ರಾಗೂ ಭಾಳಷ್ಟು ಇರುತ್ತೆ. ಏನಂದ್ರೆ ಫ್ರೀ ಟ್ರಾವೆಲ್, ಅಂದ್ರೆ ಆಫೀಸಿಗೆ ಕಮ್ಯೂಟ್ ಮಾಡೋದು, ಆಮೇಲೆ ಫ್ರೀ ಫುಡ್, ಆಮೇಲೆ ಜಿಮ್, ಹೆಲ್ತ್ ಮೆಂಬರ್ಶಿಪ್, ಇನ್ಶೂರೆನ್ಸ್, ಆಮೇಲೆ ವಿತ್ ನಾಮಿನಲ್ ಕಾಸ್ಟ್ ಇವನ್ ಇನ್ಶೂರೆನ್ಸ್ ಫಾರ್ ಯುವರ್ ಫ್ಯಾಮಿಲಿ. ಆಮೇಲೆ ಎಜುಕೇಷ್ನಲ್, ಇದು ಏನಾರು ನೀವು ಸ್ಕಿಲ್ಸ್ ಕಲಿಬೇಕು, ಟ್ರೈನಿಂಗ್ ಹೋಗ್ಬೇಕಂದ್ರೆ ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಆಮೇಲೆ ಮೆಂಟ್ರಿಂಗ್ ಬೈ ಇನ್ಸೈಡ್ ಲೀಡರ್ಸ್ ಆ್ಯಂಡ್ ಇವನ್ ಔಟ್ಸೈಡ್ ಲೀಡರ್ಸಿಂದ. ಆಮೇಲೆ ಅಫ್ಕೋರ್ಸ್ ವೆಕೇಷನ್ಸ್. ಇನ್ಫ್ಯಾಕ್ಟ್ ಕೆಲವೊಂದು ಕಂಪ್ನಿ, ನೆಟ್ಫ್ಲಿಕ್ಸ್ ಅಂತ ಕಂಪ್ನಿ ಐತಿ, ಅಲ್ಲಿ ಏನಂದ್ರೆ ನಿರ್ದಿಷ್ಟ ಲೀವ್ಸ್ ಅಂತಿಲ್ಲ, ನಿಮ್ಗೆ ಎಷ್ಟು ಬೇಕಷ್ಟು ತಗೋರಿ ಅಂತ ಐತಿ, ಆ ಥರ ಐತಿ. ಆಮೇಲೆ ಇನ್ಕ್ರಿಮೆಂಟ್ಸ್ ಆಲ್ಸೋ ಏನಂದರೆ ಜನರಲಿ US ಅಲ್ಲೆಲ್ಲ 3-5% ಆ ಥರ ಇರುತ್ತೆ. ಇಂಡಿಯಾದಾಗ 8-10-12% ಬೇಸ್ಡ್ ಆನ್ ಎಕಾನಮಿ ಹೆಂಗೆ ಹೊಂಟೈತಿ. ಈಗ ರಿಸೆಷನ್ ಬಂದಾಗೋದು ಅವಾಗ ಅಫ್ಕೋರ್ಸ್ ಇನ್ಕ್ರಿಮೆಂಟ್ ಅಲ್ಲೂ ಸಿಗಂಗಿಲ್ಲ, ಯಾಕಂದ್ರೆ ಅವ್ರದ್ದು ಕಸ್ಟಮರ್ಸ್ ರೊಕ್ಕ ಕಡಿಮೆ ಖರ್ಚು ಮಾಡ್ತಾರಲ್ಲ, ಹಿಂಗಾಗಿ ಎಂಪ್ಲಾಯೀಸ್ಗೂ ಇನ್ಕ್ರಿಮೆಂಟ್ ಅವಾಗ ಕೊಡೋದು ನಿಂದ್ರಿಸ್ತಾರೆ. ಈ ಥರ ಪ್ರಾಡಕ್ಟ್ ಕಂಪ್ನೀಸ್ ಒಳಗೆ ಇನ್ನೊಂದು ಮೇನ್ ಏನಂದ್ರೆ ವರ್ಕ್ ಲೈಫ್ ಬ್ಯಾಲೆನ್ಸ್. ಕೆಲವೊಂದು ಡಿಪೆಂಡ್ಸ್ ಆನ್ ಅಗೇನ್ ಪ್ರಾಡಕ್ಟ್ ಟು ಪ್ರಾಡಕ್ಟ್, ಜನರಲೈಸ್ ಮಾಡೋಕ್ಕೆ ಸಾಧ್ಯ ಇಲ್ಲ.
ಆಮೇಲೆ ಆಫೀಸ್ನಾಗನ ಜಿಮ್, ಆಮೇಲೆ ಆಲ್ ಸ್ಪೋರ್ಟ್ಸ್ ಫೆಸಿಲಿಟೀಸ್, ಗುಡ್ ಫುಡ್ ಈ ಥರ ಎಲ್ಲ ಇರುತ್ತೆ. ಸೊ ಯಾರು ಬ್ಯಾಚುಲರ್ಸ್ ಇರ್ತಾರಲ್ಲ ಅವರೆಲ್ಲ ಜಾಸ್ತಿ ಜನ ಆಫೀಸ್ನಾಗ ಇರೋದು ನಾನು ಅಬ್ಸರ್ವ್ ಮಾಡೇನಿ, ಎಲ್ಲ ವರ್ಕ್ ಮಾಡೇನಲ್ಲಿ. ಯಾಕಂದ್ರೆ ಫೆಸಿಲಿಟೀಸ್ ಆ ಥರ ಇಟ್ಟಿರ್ತಾರೆ, ಆ ಥರ ಇರುತ್ತೆ. ಇದು ಪರ್ಕ್ಸ್ ಬಗ್ಗೆ ಆಯಿತು. ಸೊ ಸಾಫ್ಟ್ವೇರ್ ಇಂಡಸ್ಟ್ರಿ ಒಳಗೆ ಅಫ್ಕೋರ್ಸ್ ಪರ್ಕ್ಸ್ ಆರ್ ವೆರಿ ಇದು ಇಂಟ್ರೆಸ್ಟಿಂಗ್. ಆಮೇಲೆ ಇನ್ನು ಕೆಲವೊಂದು ಕಂಪ್ನಿ ಒಳಗೆ ಅವರೆಲ್ಲ ಬ್ಯಾಚುಲರ್ಸ್ ಇದನ್ನು ಶುರು ಮಾಡಿದ್ರು. ಕಂಪ್ನಿ ಗೂಗಲ್ ಆಗಲಿ, ಫೇಸ್ಬುಕ್, ಅಲ್ಲೆಲ್ಲ ಇವನ್ ಲಾಂಡ್ರಿ ಸರ್ವಿಸ್ ಅದಕ್ಕೆ ಐತಿ. ಅಂದ್ರೆ ಅಲ್ಲೇ ಅವರು ಬಾ ಇದನ್ನ ಏನಂತಾರೆ, ಬಾತ್ರೂಮ್ ಇರುತ್ತೆ, ವಾಶ್ರೂಮ್ ಇರುತ್ತೆ, ಲಾಂಡ್ರಿ ಇರುತ್ತೆ. ಸೊ ಈ ಥರ ಇಂಟರ್ನೆಟ್ನಾಗ ಸರ್ಚ್ ಮಾಡಿ ನೋಡ್ರಿ, ದೇರ್ ಆರ್ ಸಮ್ ಪೀಪಲ್ ಹೂ ಡಿಡ್ ಎಕ್ಸ್ಪೆರಿಮೆಂಟ್. ಏನಂದ್ರೆ ಒಂದು ವ್ಯಾನ್ ತೊಗೊಂಡು ಕಂಪ್ನಿ ಒಳಗೆ ಇರೋದು, ಅಲ್ಲೇ ಮಲ್ಕೊಳ್ಳೋದು, ಅಲ್ಲೇ ಊಟ ಮಾಡೋದು, ಅಲ್ಲೇ ಅವ್ರ ಬಟ್ಟೆ ವಾಶ್ ಮಾಡ್ಕೋದು, ಬರೀ ಕಾರ್ ಒಳಗೆ ಬೇಕಿದ್ರೆ ಯಾವಾಗಾರ ಬಂದು ರಾತ್ರಿ ಮಕ್ಕೊಳ್ಳೋದು, ಆ ಥರ ಹಂಗೆ ಕೆಲವೊಂದು ಮಾಡಿದವರು ಬ್ಲಾಗ್ ಅದು ಬರೆದಾರ. ಅದೊಂಥರ ಇಂಟ್ರೆಸ್ಟಿಂಗ್ ಉದಾಹರಣೆಗಳು ಅದಾವ. ಅದರ ಅರ್ಥ ನಾ ಇದನ್ನ ಎದಕ್ಕೆ ಹೇಳಿದ್ನಿ ಅಂದರೆ ಅಷ್ಟೊಂದು ಫೆಸಿಲಿಟಿ, ಅಷ್ಟೊಂದು ಅನುಕೂಲತೆ ಮಾಡಿಕೊಟ್ಟಿರ್ತಾರೆ. ಇವೆಲ್ಲ ಸಾಫ್ಟ್ವೇರ್ ಇಂಡಸ್ಟ್ರಿದು ಇಂಟ್ರೆಸ್ಟಿಂಗ್ ಪರ್ಕ್ಸ್. ಸೊ ಈ ಸೆಷನ್ಸ್ ಒಳಗೆ ನಾವು ಸಾಫ್ಟ್ವೇರ್ ಇಂಡಸ್ಟ್ರಿದು ರೋಲ್ಸ್ ಏನದಾವ, ಆಮೇಲೆ ಯಾಕೆ ಅವ್ರಿಗೆ ಬೇರೆ ಬೇರೆ ಪೇ ಇದೆ, ಆಮೇಲೆ ಏನು ಪರ್ಕ್ಸ್ ಇದೆ, ಯಾಕೆ ಸ್ಯಾಲ್ರಿ ಕೆಲವೊಬ್ಬರಿಗೆ ಜಾಸ್ತಿ ಇದೆ, ಯಾಕೆ ಸ್ಯಾಲ್ರಿ ಕಡಿಮೆ ಇದೆ, ಯಾಕೆ ಪ್ರಾಡಕ್ಟ್ ಕಂಪ್ನಿಯಾಗ ಸ್ಯಾಲ್ರಿ ಜಾಸ್ತಿ ಐತಿ, ಯಾಕೆ ಸರ್ವಿಸ್ ಕಂಪ್ನಿಯಾಗ ಸ್ಯಾಲ್ರಿ ಸ್ವಲ್ಪ ಕಡಿಮೆ ಇರುತ್ತೆ ಲೋವರ್ ಲೆವೆಲ್ನಾಗ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸಾಗಿ ಅರ್ಥ ಮಾಡ್ಕೊಂಡ್ವಿ. ಆಮೇಲೆ ನಾವು ಇನ್ನೊಂದು ನಿಮಗೆ ಫ್ರೇಮ್ವರ್ಕು ಕೊಟ್ಟೀನಿ. ಏನಂದ್ರೆ ಯಾವ ಸ್ಕಿಲ್ ನೀವು ಮಾಸ್ಟರ್ ಮಾಡೋಕೆ ಜಾಸ್ತಿ ಟೈಮ್ ತೊಗೋತೈತ್ಲ, ಆ ಥರ ಸ್ಕಿಲ್ ಮಾರ್ಕೆಟ್ನಾಗ ಅದನ್ನು ಅಕ್ವೈರ್ ಮಾಡೋರು ಕಡಿಮೆ ಇರ್ತಾರೆ. ಯಾವಾಗ ಆ ಸ್ಕಿಲ್ ಶಾರ್ಟೇಜ್ನಾಗ ಇರುತ್ತಲ್ಲ, ಆಟೋಮೆಟಿಕ್ಲಿ ಅದಕ್ಕೆ ಪೇಮೆಂಟ್ ಡಿಮಾಂಡು ಜಾಸ್ತಿ ಇರ್ತೈತಿ. ಸೊ ಈ ಲಾಜಿಕ್ ನೀವು ಯಾವತ್ತೂ ಮರೆಯೋಕೆ ಹೋಗಬೇಡ್ರಿ. ನೀವೇನಾರು IT ಒಳಗೆ ನಿಮ್ಮ ಕ್ಯಾರಿಯರ್ ಬಿಲ್ಡ್ ಮಾಡಿಕೊಂಡು ಇಲ್ಲಿ ಜಾಸ್ತಿ ಎತ್ತರಕ್ಕೆ ಬೆಳಿಬೇಕು ಅನ್ನತ್ತಿದ್ರಿ ಅಂದ್ರೆ ನಿಮ್ಮ ಹತ್ರ ಆ ಸ್ಕಿಲ್ಸ್ ಡೆವಲಪ್ ಮಾಡ್ಕೊರಿ. ಯಾವುದು ಮಾರ್ಕೆಟ್ನಾಗ ಕಡಿಮೆ ಸಂಖ್ಯೆ ಒಳಗೆ ಅವೈಲೇಬಲ್ ಐತಲ್ಲ ಆ ಸ್ಕಿಲ್ ಡೆವಲಪ್ ಮಾಡ್ಕೊಳ್ರಿ. ಆಟೋಮೆಟಿಕ್ಲಿ ನಿಮಗೆ ಪೇನು ಬರುತ್ತೆ, ಪೊಸಿಷನು ಬರುತ್ತೆ, ಪವರ್ ಬರುತ್ತೆ. ಯು ವಿಲ್ ಗೆಟ್ ಎವ್ರಿಥಿಂಗ್. ಸೊ ಲೆಟ್ಸ್ ವೈಂಡ್ ಅಪ್ ದಿಸ್ ಸೆಷನ್. ಇನ್ನು ನೆಕ್ಸ್ಟ್ ಸೆಷನ್ ಒಳಗೆ ನಾವು ಕೋಡಿಂಗ್ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ.